ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ. ಸ್ನೇಹಿತರೆ, ಹೋದ ಸಂಡೇ ನಡೆದಿರ್ತಕ್ಕಂಥ 22/2/2026 ಕೆಎದವರು ನಡೆಸಿರುವ SDA ಕಲ್ಯಾಣ ಕರ್ನಾಟಕ ವಿಭಾಗದ ಪ್ರಶ್ನೆ ಪತ್ರಿಕೆಯಲ್ಲಿನ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಇವತ್ತಿನ ಈ ತರಗತಿಯಲ್ಲಿ ನಾನು ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಆ ದಿನನೇ ಕ್ವಶನ್ಗಳನ್ನು ಸಾಲ್ವ್ ಮಾಡಬೇಕಾಗಿತ್ತು, ಕೆಲವೊಂದಿಷ್ಟು ಕಾರಣಗಳಿಂದ ಆಗಲಿಲ್ಲ. ಇವತ್ತು ಸಮಯ ಸಿಕ್ಕಿದೆ. ಇಲ್ಲಿರ್ತಕ್ಕಂಥ 12 ಕ್ವಶನ್ಗಳನ್ನು ಸರಳವಾಗಿ ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಮುಂಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಕ್ಕಂಥ ಎಲ್ಲಾ ಸ್ಪರ್ಧಾರ್ಥಿಗಳು ಇಲ್ಲಿರ್ತಕ್ಕಂಥ 12 ಕ್ವಶನ್ಗಳನ್ನು ಕೂಡ ಸಾಲ್ವ್ ಮಾಡಿ ಅವುಗಳನ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಹಾಗಾದ್ರೆ ಇಲ್ಲಿರ್ತಕ್ಕಂಥ 12 ಕ್ವಶನ್ಗಳು ಯಾವ್ಯಾವ ಟಾಪಿಕ್ ಮೇಲೆ ಇದಾವೆ, ತುಂಬಾ ಸರಳವಾಗಿರ್ತಕ್ಕಂಥ ಕ್ವಶನ್ಗಳನ್ನು ಕೇಳಿದ್ದಾರೆ. ಒಂದು ವೆನ್ ನಕ್ಷೆಗಳ ಮೇಲೆ ಇದ್ದಾವೆ, ನಂಬರ್ ಸೀರೀಸ್ ಇದೆ, ಲೆಟರ್ ಸೀರೀಸ್ ಇದೆ, ಚಕ್ರಪಟ್ಟಿ ಆಧಾರ ಮೇಲೆ ಕ್ವಶನ್ಗಳನ್ನು ಕೇಳಿದ್ದಾರೆ. ಆಮೇಲೆ ಒಂದು ಸೇತುವೆ ಉದ್ದ ಕೊಡ್ತಾನೆ, ಇಂತಿಷ್ಟು ಮೀಟರ್ಗೆ ಒಂದು ಕಂಬ ಹಾಕಿದ್ರೆ ಆ ಕಂಪ್ಲೀಟ್ ಸೇತುವೆ ನಿರ್ಮಾಣ ಆಗ್ಲಿಕ್ಕೆ ಎಷ್ಟು ಕಂಬಗಳು ಬೇಕಾಗ್ತವೆ ಅಂತ ಒಂದು ಕ್ವಶನ್ ಕೇಳಿದಾನೆ. ಆಮೇಲೆ ಏಜ್ ರಿಲೇಟೆಡ್ ಒಂದು ಕ್ವಶನ್ ಕೇಳಿದಾನೆ. ಆಮೇಲೆ ಸರಾಸರಿ ಮೇಲೆ ಕ್ವಶನ್ಗಳನ್ನು ಕೇಳಿದರೆ, ಬಾಡ್ಮಾಸ್ ನಿಯಮದ ಮೇಲೆ ಒಂದು ಕ್ವಶನ್ಗಳನ್ನು ಕೇಳಿದರೆ. ಆಮೇಲೆ 1 ರಿಂದ 70 ಸಂಖ್ಯೆಗಳನ್ನು ಬರೆದಾಗ ಎಷ್ಟು ಸಂಖ್ಯೆ ಇಲ್ಲಿ ನೋಡ್ರಿ, ಇಲ್ಲಿ ಕ್ವಶನ್ ಇಲ್ಲಿವರೆಗೆ ಯಾವ ರೀತಿ ಕೇಳಿದ್ರು ಅಂತಂದಾಗ 1 ರಿಂದ 100 ಬರೆದಾಗ ಒಂದು ಸಂಖ್ಯೆಯನ್ನ ಎಷ್ಟು ಸಾರಿ ಬಳಸಲಾಗುತ್ತೆ ಅಂತ ಕ್ವಶನ್ಗಳನ್ನು ನೋಡಿದ್ದೀವಿ. ಅಥವಾ 1 ರಿಂದ 200 ಬರೆದಾಗ 2 ಸಂಖ್ಯೆಗಳನ್ನ ಎಷ್ಟು ಸಾರಿ ಬಳಸುತ್ತೆ ಅಂತ ಕ್ವಶನ್ಗಳನ್ನು ಕೇಳಿದ್ವಿ. ಆದ್ರೆ ಇಲ್ಲಿ 1 ರಿಂದ 70 ಬರಲಿರ್ತಕ್ಕಂಥ ಅಂಕೆಗಳು ಎಷ್ಟು ಅಂತ ಕ್ವಶನ್ಗಳನ್ನು ಕೇಳಿದರೆ. ಕ್ಲಾಕ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಕೇಳಿದರೆ, ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು ಪರ್ಮುಟೇಷನ್ ಮತ್ತು ಕಾಂಬಿನೇಷನ್ ಆಧಾರ ಮೇಲೆ ಕ್ವಶನ್ ಅನ್ನು ಕೇಳಿದ್ದಾರೆ. ಇನ್ನು ಒಂದು ಟೈಮ್ ಅಂಡ್ ವರ್ಕ್ ರಿಲೇಟೆಡ್ ಕ್ವಶನ್ ಇದೆ, ಆದ್ರೆ ಈ ಕ್ವಶನ್ ಫಿಸಿಕ್ಸ್ ಅಲ್ಲಿ ಇರ್ತಕ್ಕಂಥ ಕ್ವಶನ್. ಇದು ಫಿಸಿಕ್ಸ್ ಅಲ್ಲಿ ಎನರ್ಜಿ ಟಾಪಿಕ್ ಮೇಲೆ ಇರ್ತಕ್ಕಂಥ ಕ್ವಶನ್ ಅನ್ನ ಕೇಳಿದ್ರೆ ಅದನ್ನು ಕೂಡ ನಾವಿಲ್ಲಿ ತುಂಬಾ ಸರಳವಾಗಿ ಹೇಳ್ತಾ ಹೋಗೋಣ. ನಮ್ಮದೇ ಆಗಿರ್ತಕ್ಕಂಥ ಟೈಮ್ ಅಂಡ್ ವರ್ಕ್ ರಿಲೇಟೆಡ್ ಆಧಾರ ಮೇಲೆ ನಾವು ಕ್ವಶನ್ ಅನ್ನ ಬಿಡಿಸ್ತಾ ಹೋಗೋಣ. ಅದಕ್ಕೋಸ್ಕರ ಸ್ನೇಹಿತರೆ, ಇಲ್ಲಿರ್ತಕ್ಕಂಥ ಎಲ್ಲಾ ಕ್ವಶನ್ಗಳನ್ನು ನಿಮಗೆ ಸರಳವಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ದಯವಿಟ್ಟು ಕೊನೆಯವರೆಗೂ ವಿಡಿಯೋಗಳನ್ನು ನೋಡಿದ ಮೇಲೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1. ಚೈತ್ರ ಮತ್ತು ಶಿಲ್ಪ ಅವರ ಈಗಿನ ವಯಸ್ಸಿನ ಅನುಪಾತವು 2:5. 6 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತವು 1:2 ಆದರೆ ಶಿಲ್ಪ ಅವರ ಈಗಿನ ವಯಸ್ಸು ಎಷ್ಟು? ನೋಡ್ರಿ, ತುಂಬಾ ಈಸಿ ಆಗಿರ್ತಕ್ಕಂಥ ಏಜ್ ರಿಲೇಟೆಡ್ ಕ್ವಶನ್ ಅನ್ನು ಕೇಳಿದ್ರೆ ಒಂದು ಸೆಕೆಂಡ್ ಅಲ್ಲಿ ಉತ್ತರ ನೀಡಬಹುದು ನಾವು. ಒಂದೇ ಒಂದು ಸೆಕೆಂಡ್. ಏನ್ ಕ್ವಶನ್ ಕೇಳಿದ್ರೆ, ಚೈತ್ರ ಮತ್ತು ಶಿಲ್ಪ ಇಬ್ಬರು ಫ್ರೆಂಡ್ಸ್ ಇದ್ದಾರೆ. ಪ್ರೆಸೆಂಟ್ ರೇಷಿಯೋ ಕೊಟ್ಟಿದ್ರೆ 2:5. ಆಮೇಲೆ 6 ವರ್ಷದ ನಂತರ ರೇಷಿಯೋ ಕೊಟ್ಟಿದ್ರೆ 1:2. ಕ್ವಶನ್ ಏನ್ ಕೇಳಿದ್ರೆ, ಶಿಲ್ಪಳ ಪ್ರೆಸೆಂಟ್ ರೇಷಿಯೋ ಈ 5 ಇದೆಯಲ್ಲ, ಈ 5 ಕ್ವಶನ್ ಕೇಳಿದ್ದಾರೆ. 4 ಆಯ್ಕೆಗಳು ಕೊಟ್ಟಿದ್ದಾರೆ, 21, 25, 29, 30. ಹೆಂಗೆ ಕಂಡುಹಿಡಿಬೇಕು ಗೊತ್ತ ಉತ್ತರ ಇದನ್ನ? ಎಸ್, ಶಿಲ್ಪಳ ಪ್ರೆಸೆಂಟ್ ಏಜ್ ರೇಷಿಯೋ ಎಷ್ಟು? 5 ಇರ್ತಾನೆ. ಹಾಗಾದ್ರೆ ಈ 4 ಆಯ್ಕೆಗಳಲ್ಲಿ 5ರಿಂದ ಭಾಗ ಹೋಗ್ತಕ್ಕಂಥ ಸಂಖ್ಯೆ ಯಾವ್ದಿದೆ ಅದುವೇ ರೈಟ್ ಆನ್ಸರ್ ಆಗುತ್ತೆ. ಹಾಗಾದ್ರೆ ಇಲ್ಲಿ 21, 5 ಮೇಲೆ 21 ಹೋಗಲ್ಲ. ಹಾಗಾದ್ರೆ ಇದು 21 ಆನ್ಸರ್ ಅಲ್ಲ. 25 ಹೋಗುತ್ತೆ, ಇದು ಇರ್ಬೋದು. ಆಮೇಲೆ 21 5 ಮೇಲೆ ಹೋಗಲ್ಲ, ಇದು ಕೂಡ ಆನ್ಸರ್ ಅಲ್ಲ. ಹಾಗಾದ್ರೆ 30 ಹೋಗುತ್ತೆ. ಈಗ ಇಲ್ಲಿ 4 ಆಯ್ಕೆಗಳಲ್ಲಿ 2 ಆಯ್ಕೆ ಓದು, ಉಳಿದಿರ್ತಕ್ಕಂಥದ್ದು 25 ಮತ್ತು 30. 2 ಆನ್ಸರ್ ಅಲ್ಲ, ಯಾವುದೇ ಒಂದು ಇರ್ತಿರ್ಲಿಲ್ಲ. ಹಾಗಾದ್ರೆ ಕಂಡುಹಿಡಬೇಕಾಗಿದೆ ಹೆಂಗೆ ನೋಡ್ರಿ. 6 ವರ್ಷದ ನಂತರ ಎಷ್ಟರಷ್ಟಿದೆ? 2 6 ವರ್ಷದ ನಂತರ 2 ಅಂದಾಗ ಇವಕ್ಕೆ 6 ಕೂಡಿಸಿದ್ರೆ ಅದು 2ರಿಂದ ಹೋಗ್ಬೇಕು ಮತ್ತೆ. ಹಾಗಾದ್ರೆ 25ಕ್ಕೆ 6 ಕೂಡಿಸಿದ್ರೆ ಎಷ್ಟಾಗುತ್ತೆ? 31 ಆಗುತ್ತೆ. ಈ 31 2 ಮೇಲೆ ಹೋಗುತ್ತಾನು. ಹಾಗಾದ್ರೆ ಈ 25 ಆನ್ಸರ್ ಅಲ್ಲ. ನೋಡ್ರಿ, ಮುಗಿದೋಯ್ತು. ಯಾವಾಗ 25 ಅಲ್ಲ ಅಂದ್ಮೇಲೆ 30 ರೈಟ್ ಆನ್ಸರ್ ಇದ್ದೇ ಇರುತ್ತೆ. ಇದಕ್ಕೆ 6 ವರ್ಷ ಕೂಡಿಸಿದ್ರೆ 30ಕ್ಕೆ 6 ವರ್ಷ ಕೂಡಿಸಿದ್ರೆ ಎಷ್ಟಾಗುತ್ತೆ? 36 ವರ್ಷ ಆಗುತ್ತೆ. ಈ 36 2ರಿಂದ ಡಿವೈಡ್ ಆಗುತ್ತೆ ತಾನೆ. ಹಾಗಾದ್ರೆ ದ ರೈಟ್ ಆನ್ಸರ್ 30 ಈಸ್ ರೈಟ್ ಆನ್ಸರ್. ಶಿಲ್ಪಾಳ ಪ್ರೆಸೆಂಟ್ ಏಜ್ ಎಷ್ಟಾಗುತ್ತೆ? 30 ವರ್ಷಗಳು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಒಂದು ಕ್ಷಣ ಸಾಕ್ರಿ ಇಂಥ ಉತ್ತರ ಬಿಡಿಸ್ಲಿಕ್ಕೆ. ಎಸ್, ಇದು ಆಪ್ಷನ್ ವೆರಿಫೈ ಮಾಡೋದ್ರ ಮುಖಾಂತರ ಬಿಡಿಸ್ತಕ್ಕಂಥದ್ದು. ನೀವು ಒಂದು ವೇಳೆ ಸರ್ ಆಪ್ಷನ್ ವೆರಿಫೈ ಬೇಡ, ನಾವು ಟ್ರೆಡಿಷನಲ್ ಮೆಥಡಲ್ಲಿ ಬಿಡಿಸ್ತಾ ಹೋಗೋಣ. ಎಸ್, ಸಿಂಪಲ್. ಇಲ್ಲಿ 2:5, 1:2 ಕೊಟ್ಟಿದ್ದಾರೆ. ಇವೆರಡರ ಡಿಫ್ರೆನ್ಸ್ ನೋಡ್ಕೊಳ್ಬೇಕು ನಾವು. ಇವೆರಡರ ಡಿಫ್ರೆನ್ಸ್ ಸೇಮ್ ಇರಬೇಕು. ಇಲ್ಲಿ 2 ಇದೆ, 1 ಇದೆ, 1 ಡಿಫ್ರೆನ್ಸ್ ಅದ. ಇಲ್ಲಿ 5 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಡಿಫ್ರೆನ್ಸ್ ಅದ. ಇಲ್ಲಿ 1 ಬಂತು, ಇಲ್ಲಿ 3 ಬಂತು, ಸೇಮ್ ಬರಲಿಲ್ಲ. ಹಾಗಾದ್ರೆ ಸೇಮ್ ಬರುವಾಗ ನೋಡ್ಕೊಳ್ಬೇಕು ನಾವು. ಹಾಗಾದ್ರೆ ಏನ್ ಮಾಡಬೇಕು? ಸೇಮ್ ಇರುವಾಗ ನೋಡ್ಕೊಳ್ಬೇಕಂತ ಬಂದಾಗ ಈಗ ಇವೆರಡದ ವ್ಯತ್ಯಾಸವನ್ನ ಇದಕ್ಕೆ ಗುಣಾಕಾರ ಮಾಡಬೇಕು,
ಇವೆರಡರ ವ್ಯತ್ಯಾಸವನ್ನ ಇದಕ್ಕೆ ಗುಣಾಕಾರ ಮಾಡಬೇಕು. 5ರಲ್ಲಿ 2 ಅಂದ್ರೆ 3 ತಾನೆ, ಆ 3ಅನ್ನ ಈ ಕೆಳಗಿನ ರೇಷಿಯೋಕ್ಕೆ ಗುಣಾಕಾರ ಮಾಡಬೇಕು. 2ರಲ್ಲಿ 1 ತಾನೆ, ಆ 1ಅನ್ನ ಈ ಮೇಲಿನ ರೇಷಿಯೋಕ್ಕೆ ಗುಣಾಕಾರ ಮಾಡಬೇಕು. ಕ್ರಾಸ್ ಆಗಿ ಗುಣಾಕಾರ ಮಾಡ್ತಾ ಇದೀನಿ ನೋಡ್ರಿ. ಇವೆರಡನ್ನ ಮೈನಸ್ ಮಾಡೀನಿ, ಕೆಳಗಲ್ದಕ್ಕೆ ಗುಣಾಕಾರ ಮಾಡೀನಿ. ಇವೆರಡನ್ನ ಮೈನಸ್ ಮಾಡೀನಿ, ಮೇಲಿದಕ್ಕೆ ಗುಣಾಕಾರ ಮಾಡೀನಿ. ಇವಾಗ ಈಕ್ವಲ್ ಬರುತ್ತೆ ನೋಡಿ. 1 2 2 ಹೌದಾ, ರೇಷಿಯೋ 1 5 5 ಬಂತಿದ್ದು. ನೆಕ್ಸ್ಟ್ 3 1 3, 3 2 6, 3 ರೇಷಿಯೋ 6 ಬಂತು. ಈಗ ಇಲ್ಲಿ ಡಿಫ್ರೆನ್ಸ್ ನೋಡ್ರಿ 1 ಬಂತು, ಇಲ್ಲಿ ಡಿಫ್ರೆನ್ಸ್ ನೋಡ್ರಿ 1 ಬಂತು. ಈಕ್ವಲ್ ಬಂತ ನೋಡಿ, ಎಷ್ಟು ಈಸಿ ಆಗಿತ್ತು. ಹಾಗಾದ್ರೆ ಇದು ಎಷ್ಟು ವರ್ಷಗಳ ನಂತರದ ರೇಷಿಯೋ? ಇದು 6 ವರ್ಷಗಳ ನಂತರದ ರೇಷಿಯೋ. ಹಾಗಾದ್ರೆ 1 ರೇಷಿಯೋ ಈಕ್ವಲ್ ಟು ಎಷ್ಟು ವರ್ಷ? 6 ವರ್ಷ. 1 ರೇಷಿಯೋ ಈಕ್ವಲ್ ಟು ಎಷ್ಟು ವರ್ಷ? 6 ವರ್ಷ. ಹೌದು ತಾನೆ? ಇಲ್ಲಿ 1 ರೇಷಿಯೋ ಹೆಚ್ಚಾಯ್ತಾ, ಇಲ್ಲಿ 1 ರೇಷಿಯೋ ಹೆಚ್ಚಾಯ್ತಾ? 1 ರೇಷಿಯೋ ಹೆಚ್ಚಾಯ್ತು ಅಂದ್ರೆ ಎಷ್ಟು ವರ್ಷ? 6 ವರ್ಷ. ಹಾಗಾದ್ರೆ 1 ರೇಷಿಯೋ ಈಕ್ವಲ್ ಟು 6 ವರ್ಷ. ಆದ್ರೆ ಕ್ವಶನ್ ಕೇಳಿದ್ದನ್ನ ತಾನೆ, ಸಿಲ್ಪಳ ಪ್ರೆಸೆಂಟೇಜ್ 5ರಷ್ಟು ತಾನೆ. ಹಾಗಾದ್ರೆ 5 ರೇಷಿಯೋ ಈಕ್ವಲ್ ಟು ಎಷ್ಟು ಆಯ್ತೆ? 5 6 30 ವರ್ಷ ಈಸ್ ರೈಟ್ ಆನ್ಸರ್. ಬಂತದೆ 30 ವರ್ಷ. ಇಲ್ಲಿ ನೋಡ್ರಿ ಎಷ್ಟು ಸಿಂಪಲ್ ಆಗಿ ಹೇಳ್ಬೋದು ನಾವು. ಇವಳು 30 1 ರೇಷಿಯೋ ಈಕ್ವಲ್ ಟು 6 ವರ್ಷ. ಇಲ್ಲಿ 2 ರೇಷಿಯೋ ಇದೆ. 6 2 12 ವರ್ಷ. ಪ್ರೆಸೆಂಟ್ ಚೈತ್ರಳ ವಯಸ್ಸು ಎಷ್ಟಾಗುತ್ತೆ? 12 ವರ್ಷ. ಈಕಿದೆಷ್ಟಿದೆ? 30 ವರ್ಷ. ಈಗ ನೋಡ್ರಿ 6 ವರ್ಷ ಕೂಡಿಸಿ ನೋಡೋಣ. 6 ವರ್ಷ ಕೂಡಿಸಿದ್ರೆ ಎಷ್ಟಾಗುತ್ತೆ? ಪ್ಲಸ್ 6 ವರ್ಷ ಮಾಡಿದ್ರೆ ಈಕಿಗೆ 18 ವರ್ಷ ಆಗುತ್ತೆ. ಈಕಿಗೆ ಪ್ಲಸ್ 6 ವರ್ಷ ಮಾಡಿದ್ರೆ 36 ವರ್ಷ ಆಗುತ್ತೆ. ಇದು 1 ರೇಷಿಯೋ 2 ಆಗುತ್ತಾ ತಾನೆ? 18 1 18, 18 2 36, 1 ರೇಷಿಯೋ 2 ಆಯ್ತಾ? ನೋಡ್ರಿ ನೀವು ಹೆಂಗಾದ್ರೂ ಮಾಡ್ಬೋದು, ಉತ್ತರ ಮಾತ್ರ ಸೇಮ್ ಇದ್ದೇ ಇರುತ್ತೆ. ಎಸ್, ನಾನು ಸ್ವಲ್ಪ ಡೀಪ್ ಆಗಿ ಹೇಳ್ತಾ ಹೋಗ್ತಾ ಇರ್ತೀನಿ. ಕೆಲವೊಬ್ರು ಕೇಳ್ತಾರೆ, ಸರ್ ಇಷ್ಟಿಷ್ಟು ಉದ್ದ ಬಿಡಿಸಿರಿ ಹೆಂಗೆ ಮಾಡ್ಬೇಕಂತೇಳಿ. ಯಾರು ಬಿಡಿಸ್ಬೇಕೆಂಬ ಆಸಕ್ತಿ ಇರುತ್ತೆ, ಯಾರು ಡೀಪ್ ಆಗಿ ತಿಳ್ಕೊಳ್ಬೇಕೆಂಬ ಆಸಕ್ತಿ ಇರುತ್ತೆ, ಅವ್ರು ಮಾತ್ರ ಕ್ವಶನ್ಗಳನ್ನ ಡೀಪ್ ಆಗಿ ನೋಡ್ತಾ ಹೋಗಿ. ಇಲ್ಲಂತಂದ್ರೆ ಆಪ್ಷನ್ ವೆರಿಫೈ ಮಾಡಿಲ್ಲ, ಅಲ್ಲಿಗೆ ಉತ್ತರವನ್ನು ಸ್ಕಿಪ್ ಮಾಡಿ ನೋಡ್ಕೊಳ್ಬೋದು. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ 2. ವಾರ್ಷಿಕ ಶೇಕಡ 5ರ ಚಕ್ರ ಬಡ್ಡಿ ದರದಲ್ಲಿ 800 ರೂಪಾಯಿ ಎಷ್ಟು ಸಮಯದಲ್ಲಿ 882 ಆಗುತ್ತೆ? ನೋಡ್ರಿ, ಚಕ್ರ ಬಡ್ಡಿ. ಸರ್ ನಮ್ಮ ಚಕ್ರ ಬಡ್ಡಿ ಕೇಳಿದ್ರೆ ಬರಲ್ಲ. ಇಲ್ಲ, ಅತಿ ಈಸಿ ಆಗಿರ್ತಕ್ಕಂಥ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ನೋಡಿ, ಶೇಕಡ 5ರಷ್ಟು ಬಡ್ಡಿ ದರ 800 ರೂಪಾಯಿ ಅಸಲು 882 ಆಗ್ತದೆ. ಹಾಗಾದ್ರೆ 82 ರೂಪಾಯಿ ಏನಿದೆ ಹೆಚ್ಚುವರಿ ಅಮೌಂಟ್, ಇದುವೇ ಕಂಪೌಂಡ್ ಇಂಟ್ರೆಸ್ಟ್. 82 ರೂಪಾಯಿ ಕಂಪೌಂಡ್ ಇಂಟ್ರೆಸ್ಟ್ ಆಗಿದೆ. ಎಷ್ಟು ವರ್ಷಕ್ಕೆ ಗೊತ್ತಿಲ್ಲ, ಕಂಡು ಹಿಡಿಬೇಕಂತ ಹೇಳಿದ್ದಾರೆ. ಎಸ್, ಒಂದು ವಿಷಯ ಗೊತ್ತಿರ್ಬೇಕು ನಮಗೆ. ಏನು? ಮೊದಲನೇ ವರ್ಷಕ್ಕೆ ಫಸ್ಟ್ ಇಯರ್ ಏನಿರ್ತಲ್ಲ, ಫಸ್ಟ್ ಇಯರ್ಗೆ ಕಂಪೌಂಡ್ ಇಂಟ್ರೆಸ್ಟು ಮತ್ತು ಸಿಂಪಲ್ ಇಂಟ್ರೆಸ್ಟ್ 2 ಸೇಮ್ ಇರ್ತವೆ. ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಸೇಮ್ ಇರ್ತವೆ. 2ನೇ ವರ್ಷಕ್ಕೆ ಚಕ್ರ ಬಡ್ಡಿ ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಸೇಮ್ ಇರುತ್ತೆ. ಗೊತ್ತಿರ್ಬೇಕು ನಮಗೆ. ಸಿಂಪಲ್ ಇಂಟ್ರೆಸ್ಟ್ ಕಂಡಿಡಿದ ಎಲ್ಲರಿಗೂ ಸಿಂಪಲ್ PTR ಡಿವೈಡೆಡ್ ಬೈ 100. ಹಾಗಾದ್ರೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ? ಇಲ್ಲಿ 800 ರೂಪಾಯಿ ಇದೆ. ಟೈಮ್ ಎಷ್ಟು ವರ್ಷ? 1 ವರ್ಷ. 1 ವರ್ಷ ಆಯ್ಕೆ 1 ತೆಗೆದುಕೊಳ್ತಾನೆ. 1 ವರ್ಷಕ್ಕೆ ಎಷ್ಟಾಗುತ್ತೆ? ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 5 ಇದೆ. ಡಿವೈಡೆಡ್ ಬೈ 100. ಎಷ್ಟು ಸಿಂಪಲ್ ಕಂಡು ಹಿಡ್ಕೊಳ್ಬೋದು ನೋಡ್ರಿ. ಅವಿಲ್ಲಿ ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. 8 ಇಲ್ಲಿ ಎಷ್ಟು ರೂಪಾಯಿ ಆಯಿತು? 40 ರೂಪಾಯಿ ಆಯಿತು. ಏನಿದು? ಸಿಂಪಲ್ ಇಂಟ್ರೆಸ್ಟು ಮತ್ತು ಚಕ್ರ ಬಡ್ಡಿ 2 ಒಂದೇ. ಮೊದಲನೇ ವರ್ಷಕ್ಕೆ ಚಕ್ರ ಬಡ್ಡಿ ಮತ್ತು ಸಿಂಪಲ್ ಇಂಟ್ರೆಸ್ಟ್ 2 ಸೇಮ್ ಇರ್ತವೆ. ಚಕ್ರ ಬಡ್ಡಿ ಅಥವಾ ಸಿಂಪಲ್ ಇಂಟ್ರೆಸ್ಟ್ 1 ವರ್ಷಕ್ಕೆ ಎಷ್ಟು ರೂಪಾಯಿ ಆಯ್ತು? ಇಲ್ಲಿ 40 ರೂಪಾಯಿ ಆಯಿತು. ಇಲ್ಲಿರ್ತಕ್ಕಂಥದ್ದು ಎಷ್ಟು ರೂಪಾಯಿ? 82 ರೂಪಾಯಿ. ಹಾಗಾದ್ರೆ 1 ವರ್ಷ ಉತ್ತರ ಅಲ್ಲ. ಇಲ್ಲಿ 40 ರೂಪಾಯಿ ಅದ, ಹಾಗಾದ್ರೆ ಇಲ್ಲಿ ಎಷ್ಟದ? 82 ರೂಪಾಯಿ ಅದ. ಚಕ್ರ ಬಡ್ಡಿ ಏನಾಗಿದೆ? ಡಬಲ್ ಆಗಿದೆ. 40 ಇದ್ದದ್ದು 80 ಆಗಿದೆ. ಹಾಗಾದ್ರೆ ಇಲ್ಲಿ 1 ವರ್ಷ ಇರೋದು, ಉತ್ತರ ಎಷ್ಟು ವರ್ಷದ್ದೇ ಇರುತ್ತೆ? 2 ವರ್ಷಕ್ಕೆ ದ ರೈಟ್ ಆನ್ಸರ್. ಲೆಕ್ಕನ ಮಾಡೋದು ಬೇಕಾಗಿಲ್ಲ ನೋಡ್ರಿ. ಚಕ್ರ ಬಡ್ಡಿನೇ ಮಾಡಿಲ್ಲ ನಾವು. 40 ಇದ್ದದ್ದು ಇಲ್ಲಿ 80 ಆಗಿದೆ. 1ನೇ ವರ್ಷಕ್ಕೆ 40 ಇದ್ರೆ 2ನೇ ವರ್ಷಕ್ಕೆ 80 ಇದ್ದೇ ಇರುತ್ತೆ. ಅದು ಸರಳ ಬಡ್ಡಿ. ಚಕ್ರ ಬಡ್ಡಿ ಏನಾಗುತ್ತೆ? ಸ್ವಲ್ಪ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗಿದ್ದೆ 2 ರೂಪಾಯಿ. ಸಿಂಪಲ್ ಅಲ್ಲ, ಲೆಕ್ಕ ಮಾಡೋದೇ ಬೇಕಾಗಿಲ್ಲ. ನಾವು ಸಿಂಪಲ್ ಆಗಿ ಲೆಕ್ಕಗಳನ್ನು ಲಾಜಿಕಲ್ ಆಗಿ ತಿಳ್ಕೊಂಡ್ಬಿಟ್ರೆ ಉತ್ತರ ಸಿಕ್ಬಿಡ್ತೇವೆ. ಹಾಗಾದ್ರೆ 2 ವರ್ಷ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಮಾಡಿ ನೋಡೋಣ ಈಗ ಚಕ್ರ ಬಡ್ಡಿನ. ಎಸ್, ಚಕ್ರ ಬಡ್ಡಿ ಸೂತ್ರ ಗೊತ್ತಿಲ್ಲ ನಮಗೆ, ಬೇಕಾಗಿಲ್ಲ. ಎಷ್ಟು ರೂಪಾಯಿಗೆ? 800 ರೂಪಾಯಿ ಇದೆ. 800ಕ್ಕೆ ಎಷ್ಟಾಗುತ್ತೆ? ಇಂಟು 2 ವರ್ಷಕ್ಕೆ ಮಾಡ್ತಾನೆ ನಾವು. ಹಾಗಾದ್ರೆ ಮೊದಲನೇ ವರ್ಷಕ್ಕೆ 100ಕ್ಕೆ 5 ರೂಪಾಯಿ, 105 ರೂಪಾಯಿ ವಾಪಸ್ ಕೊಡ್ತೀವಿ. ಇದು 1ನೇ ವರ್ಷಕ್ಕೆ. 2ನೇ ವರ್ಷಕ್ಕೆ 100ಕ್ಕೆ ಮತ್ತೆ 5 ರೂಪಾಯಿ, 105 ರೂಪಾಯಿ ವಾಪಸ್ ಕೊಡ್ತೀವಿ. 2ನೇ ವರ್ಷ. 3ನೇ ವರ್ಷದ ಇಂಟು ಮತ್ತೆ 105 ಇಂಟು 100 ಡಿವೈಡೆಡ್ ಬೈ 100. ಹಿಂಗೆ ಮಾಡ್ತಾ ಹೋಗ್ಬೇಕು. ಎಸ್, ಈಗ ನೋಡ್ರಿ, ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. 5 ಮಿಗಿಲು ಹೋಗ್ತಾವಲ್ಲ, 5 2 5 1
5 20 ನೆಕ್ಸ್ಟು 5 4 20 5 2 5 1 4 1 4 2 ಮುಗಿತಾ? ಎಸ್, ಏನು ಉಳಿತಿಲ್ಲ? 2 ಇಂಟು ಇಲ್ಲೆಷ್ಟು ಉಳಿತು? 21 ಇಂಟು ಇಲ್ಲೆಷ್ಟು ಉಳಿತು? 21 ಇಂಟು 21 ಎಷ್ಟಾಗುತ್ತೆ? 21 ವರ್ಗ 20 ಇಂಟು 21 ಇಂಟು 21 441 ಎಷ್ಟಾಗುತ್ತೆ ನೋಡ್ರಿ. ಈಗ 2 1 2 2 4 8 2 4 8 882 ಬಂತ ನೋಡ್ರಿ. ಲೆಕ್ಕ ಮಾಡಿದ್ರು ಕಷ್ಟ ಬರುತ್ತೆ. ಇಲ್ಲಿ ನಾವು ಲಾಜಿಕಲ್ ಆಗಿತ್ತು, 1 ವರ್ಷಕ್ಕೆ 80 ಆಗಿದೆ ಅಂದಮೇಲೆ 2ನೇ ವರ್ಷಕ್ಕೆ ಪಕ್ಕ 80 ಇದ್ದೆ, 1 ವರ್ಷಕ್ಕೆ 40 ಆದಮೇಲೆ 2ನೇ ವರ್ಷಕ್ಕೆ 80 ಪ್ಲಸ್ 2 ರೂಪಾಯಿ ಜಾಸ್ತಿ ಇದ್ದೇ ಇರುತ್ತೆ ಅಂತಕ್ಕಂಥದ್ದು ಗೊತ್ತಾಗ್ಬಿಟ್ರೆ ಸಾಕು. ಈಜಿಯಾಗಿ 2ನೇ ವರ್ಷ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಇಲ್ಲಿ 2 ವರ್ಷ ಆಯ್ಕೆ ಎಲ್ಲೆಷ್ಟಲ್ದ? ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ ನೋಡ್ರಿ. ಸಿಂಪಲ್ ಇದೆ. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 3. 1ರಿಂದ 70ರವರೆಗಿನ ಸಂಖ್ಯೆಗಳನ್ನು ಬರೆಯಲು ಒಟ್ಟಾರೆ ಎಷ್ಟು ಅಂಕೆಗಳು ಬೇಕಾಗುತ್ತವೆ? ನೋಡ್ರಿ, ಸಿಂಪಲ್ ಆಗಿ ಕೇಳಿದ್ದೇನೆ. ಈಗಾಗಲೇ ಹೇಳಿದ್ದೇನೆ, ಇಲ್ಲಿವರೆಗೆ ಯಾವ ರೀತಿ ಕ್ವಶನ್ ಕೇಳಿದ್ರು? 1ರಿಂದ 100ರವರೆಗೆ ಬರೆದಾಗ ಒಂದು ಸಂಖ್ಯೆಯನ್ನ, ನಂಬರ್ 1ಅನ್ನ ಎಷ್ಟು ಸಾರಿ ಬರೀತಿದ್ರು, ಎಷ್ಟು ಸಾರಿ ಪುನರಾವರ್ತನೆ ಆಗ್ತದೆ ಅಂತ ಕ್ವಶನ್ ಕೇಳಿದ್ರೆ, ಇಲ್ಲಿ 1ರಿಂದ 70ರವರೆಗೆ ಬರೆದಾಗ ನೋಡ್ರಿ, ಮೊದಲು ನಾವು 1ರಿಂದ 10ರವರೆಗೆ ಬರೆಯೋಣ. 1ರಿಂದ 10ರವರೆಗೆ ಬರೆದಾಗ ಎಷ್ಟು ಸಂಖ್ಯೆಗಳಿರ್ತವೆ? ಅದೇ ರೀತಿ ನೆಕ್ಸ್ಟ್ 11ರಿಂದ 20ರವರೆಗೆ ಬರೆದಾಗ ಎಷ್ಟು ಸಂಖ್ಯೆಗಳಿರ್ತವೆ? ನೆಕ್ಸ್ಟ್ ಅದೇ ರೀತಿ 21ರಿಂದ 30ರವರೆಗೆ ಬರೆದಾಗ ಎಷ್ಟು ಸಂಖ್ಯೆಗಳು ಬರ್ತವೆ? ಸಿಂಪಲ್ ಇದೆ, ಹೌದಾ? 31ರಿಂದ 40ರವರೆಗೆ ಬರೆದಾಗ ಎಷ್ಟು ಸಂಖ್ಯೆಗಳಿರ್ತವೆ? ಅದೇ ರೀತಿಯಾಗಿ 41ರಿಂದ 50ರವರೆಗೆ ಬರೆದಾಗ ಎಷ್ಟು ಸಂಖ್ಯೆಗಳು ಬರ್ತವೆ? 51ರಿಂದ 60ರ ತನಕ ಬರೆದಾಗ ಎಷ್ಟು ಸಂಖ್ಯೆ ಬರ್ತವೆ? ಅದೇ ರೀತಿಯಾಗಿ 61ರಿಂದ 70ರವರೆಗೆ ಬರೆದಾಗ ಎಷ್ಟು ಸಂಖ್ಯೆಗಳು ಬರ್ತವೆ? ಈಗ ಇಲ್ಲಿಂದ ಬರೆದ ಎಷ್ಟು ಸಂಖ್ಯೆಗಳಾಗ್ತಾವ? ಸಂಖ್ಯೆಗಳು ಎಷ್ಟಾಗ್ತಾವ? ಅಂಕೆ ಅಲ್ಲ, ಇದು 20 ಸಂಖ್ಯೆ. ಅಂಕೆ 2 ಮತ್ತು 0 ಅಂದ್ರೆ ಇವು ಅಂಕೆ. ಕ್ಲಿಯರ್? ಅಂಕೆಗಳು ಯಾವಿಲ್ಲ? 2 ಮತ್ತು 0 ಇವು ಅಂಕೆ. ಇದೊಂದು ಸಂಖ್ಯೆ 20 ಅಂತಕ್ಕಂಥದ್ದು ಅಂತಾನೆ. ಈಗ 134 ಅಂತಕ್ಕಂಥದ್ದು ಇದು ಒಂದು ಸಂಖ್ಯೆ. ಇದರಲ್ಲಿ 1 3 4 ಅಂತಕ್ಕಂಥದ್ದು ಇವು ಅಂಕೆಗಳು. ಆ ರೀತಿಯಾಗಿರ್ತಕ್ಕಂಥ ಅಂಕೆಗಳು ಎಷ್ಟು ಬರ್ತಾವ ಅಂತ ಕ್ವಶನ್ ಕೇಳಿದರೆ, ಎಸ್. ಹಾಗಾದ್ರೆ ಈ 11ರಿಂದ 21 ತನಕ ಎಷ್ಟು ಸಂಖ್ಯೆಗಳು ಬರ್ತವೆ? ಸಂಖ್ಯೆಗಳು 11 12 13 14 15 16 17 18 19 20 ಎಷ್ಟು ಬರ್ತವೆ? 10 ಸಂಖ್ಯೆಗಳು ಬರ್ತವೆ. ಅದೇ ರೀತಿಯಾಗಿ 21ರಿಂದ 30 ಅದು ಕೂಡ 10 ಸಂಖ್ಯೆಗಳು ಬರ್ತವೆ. 21ರಿಂದ 40 ಅದು ಕೂಡ 10 ಸಂಖ್ಯೆಗಳು. ಇದು ಕೂಡ 10 ಸಂಖ್ಯೆ. ಇಲ್ಲಿ ಕೂಡ 10 ಸಂಖ್ಯೆ. ಇಲ್ಲಿ ಕೂಡ 10 ಸಂಖ್ಯೆ. ಇಲ್ಲಿ ಕೂಡ 10 ಸಂಖ್ಯೆ ಬರ್ತಾವೆ. 1ರಿಂದ 10ರವರೆಗೆ ಇಲ್ಲಿ ಕೂಡ ಎಷ್ಟು ಬರ್ತಾವೆ? 10 ಸಂಖ್ಯೆಗಳು ಬರ್ತವೆ. ಆದರೆ ಈ 10 ಸಂಖ್ಯೆಯಲ್ಲಿ ಇಲ್ಲಿ ಅಂಕೆಗಳು ಎಷ್ಟು ಬರ್ತವೆ? ಇಲ್ಲಿ ಬೇರೆ ಅರ್ಥ ನೋಡ್ರಿ. ಇಲ್ಲಿ ಅಂಕೆಗಳು ಎಷ್ಟು ಬರ್ತವೆ? ಇಲ್ಲಿ 1 ಇಲ್ಲಿ ಒಂದೇ ಇದೆ ಅಂಕೆ. 2 ಅಲ್ಲಿ ಕೂಡ ಒಂದೇ ಅಂಕೆ ಇದೆ. 3 ಅಲ್ಲಿ ಕೂಡ ಒಂದೇ ಅಂಕೆ. 4 ಅಲ್ಲಿ ಕೂಡ ಒಂದೇ ಅಂಕೆ. 5 ಒಂದು ಅಂಕೆ. 6 7 8 9 10 ಅಂತ ಬಂದಾಗ 1 ಮತ್ತು 0 ಬರ್ತವೆ. ಹಾಗಾದ್ರೆ 1ರಿಂದ 10ರವರೆಗೆ ಬರೆದಾಗ ಅಂಕೆಗಳು ಎಷ್ಟು ಬರ್ತವೆ? 11 ಬರ್ತವೆ. ಎಷ್ಟು ಬರ್ತವೆ? 11 ಬರ್ತವೆ. ಈಗ ಇಲ್ಲಿ ನೋಡ್ರಿ, ಇಲ್ಲ ಅಂಕೆಗಳು ಎಷ್ಟು ಬಂದು? ಸಂಖ್ಯೆಗಳು 10 ಬಂದು. ಹಾಗಾದ್ರೆ ಪ್ರತಿ ಸಂಖ್ಯೆಯಲ್ಲಿ 2 ಅಂಕೆಗಳು ಇರ್ತವೆ. ಹಾಗಾದ್ರೆ 10 20 ಅಂಕೆಗಳಾದವು. ಆಯ್ತಾ? ಅದೇ ರೀತಿ ಇಲ್ಲಿ ಕೂಡ ಅಂಕೆಗಳು ಸಂಖ್ಯೆಗಳು 10 ಬಂದು. ಪ್ರತಿ ಸಂಖ್ಯೆಯಲ್ಲಿ 2 ನಂಬರ್ 2 ಅಂಕೆಗಳು ಇರ್ತವೆ. ಹಾಗಾದ್ರೆ ಇಲ್ಲಿ ಕೂಡ ಎಷ್ಟು? ಅದು 20 ಆಯ್ತು. ಅದೇ ರೀತಿಯಾಗಿ ಎಲ್ಲಾ ಸಂಖ್ಯೆಗಳು ಏನಿದಾವೆ ಇಲ್ಲಿ 20, ಇಲ್ಲಿ ಕೂಡ 20, ಇಲ್ಲಿ ಕೂಡ 20, ಇಲ್ಲಿ ಕೂಡ 20 ಆಯ್ತು. ಹಾಗಾದ್ರೆ ಪ್ರತಿ ಸಂಖ್ಯೆಯಲ್ಲಿ 2 ಡಿಜಿಟ್ ಇದಾವೆ. ಇವೆಲ್ಲವನ್ನು ಕೂಡಿಸ್ಬಿಟ್ರೆ ಆಯ್ತು, ಉತ್ತರ ಮುಗಿದ ಹೋಯ್ತು. ಎಷ್ಟಾಗುತ್ತೆ? 21 2 3 4 5 6 26 120 120 131 ರೈಟ್ ಆನ್ಸರ್ 131. ಇಲ್ಲಿ ಅಂಕೆಗಳು ಬರ್ತವೆ. ಆಯ್ಕೆಯಲ್ಲಿದ್ರೆ 131. ಎಸ್, ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸಿಂಪಲ್ ಆಗಿ ಕೇಳಿದ್ದಾರೆ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 4. ಬಿಟ್ಟು ಹೋಗಿರುವ ಸಂಖ್ಯೆಯನ್ನ ಕಂಡು ಹಿಡಿಯಿರಿ. ನೋಡ್ರಿ, ಭಿನ್ನ ರಾಶಿ ಸಂಖ್ಯೆಗಳಿದ್ದಾವೆ. 3/2 6/7 11/24 20/77. ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಹೋಗಿದೆ, ಯಾವುದಂತೇಳಿ. ಇಲ್ಲಿ ಅಂಶಗಳಿದೆಯಲ್ಲ, ಈ ಅಂಶಗಳಿಗೆ ರಿಲೇಟೆಡ್ ಆಗಿರ್ತಕ್ಕಂಥನೇ ಸಂಖ್ಯೆ ಇಲ್ಲಿ ಬಂದಿದೆ. ಇಲ್ಲಿ ಛೇದಗಳದಲ್ಲ, ಛೇದಗಳ ರಿಲೇಟೆಡ್ ಆಗಿರ್ತಕ್ಕಂಥ ಸಂಖ್ಯೆನೇ ಇಲ್ಲಿ ಬಂದಿದೆ. ಹಾಗಾದ್ರೆ ಇವು ಯಾವ ಅನುಕ್ರಮದಲ್ಲಿ ಜೋಡಣೆ ಆಗಿದ್ದಾವೆ? ನಾನು ಇಲ್ಲೇ ಮಾಡ್ತೀನಿ, ಬಟ್ ಕನ್ಫ್ಯೂಷನ್ ಆಗುತ್ತೆ ಅಂತ ಒಂದು ಕಡೆ ಬೇರೆ ಕಡೆಗೆ ಹಚ್ಕೊಳ್ತಾ ಇದ್ದೀನಿ. 3 6 11 20 ನೋಡ್ರಿ. 3 6
11, 20. ಈ 3 6 ಆಗಿದೆ. ಯಾವ ರೀತಿಯಾಗಿದೆ? ಹಾಗಾದರೆ ಇಂಟು 2 ಮಾಡಿದರೆ, ಇಂಟು 2 ಮಾಡಿ 3 2 6 ಇಲ್ಲಿ ಬಂದಿದೆ. ನೆಕ್ಸ್ಟ್ 11 ಬಂದಿದೆ. ಈಗ ಇಲ್ಲಿ ನೋಡ್ರಿ 11 ಇಲ್ಲಿ 2 ಗುಣಾಕಾರ, ಹಾಗಾದ್ರೆ 6 2 12 ಆಯ್ತು. ಇಲ್ಲಿ 11 ಬಂದಿದೆ, ಹಾಗಾದ್ರೆ -1 ಮಾಡಿದರೆ ಎಷ್ಟು ಬಂತು? 11 ಬಂತು. ಇಲ್ಲಿ -0 ಮಾಡಿದ್ದಾರೆ. ಹೌದಾ? ಇಲ್ಲಿ ಏನು ಮಾಡಿಲ್ಲ, ಮೈನಸ್ ಮಾಡಿಲ್ಲ. 3 2 6 ಡೈರೆಕ್ಟಾಗಿ 6 ಬಂದಿದೆ. ಇಲ್ಲಿ 11 ಬರಬೇಕು, ಹಾಗಾದ್ರೆ 6 2 12 ಆಗುತ್ತೆ. -1 ಮಾಡಿದ್ರೆ ಎಷ್ಟು ಬಂತು? 11 ಬಂತು. ಅದೇ ರೀತಿಯಾಗಿ ಮಾಡ್ಕೋಬೇಕಲ್ಲ. ನೆಕ್ಸ್ಟ್ ಅದೇ ರೀತಿಯಾಗಿ 2ರಿಂದ ಗುಣಾಕಾರ, 11 2 22. ಹಾಗಾದ್ರೆ 22 ಇಲ್ಲಿ 20 ಮಾತ್ರ -2 ಮಾಡಿದ್ದಾರೆ. ಇಲ್ಲಿ ನೋಡ್ರಿ 0 1 2, ಹಾಗಾದ್ರೆ ಎಷ್ಟು ಬಂತೆ? 22ರಲ್ಲಿ 2 ಹೋದ್ರೆ 20 ಬಂತು. ಹೌದಾ? ಅದೇ ರೀತಿಯಾಗಿ ಇಲ್ಲಿ 2ರಿಂದ ಗುಣಾಕಾರ ಮಾಡಿ -3 ಮಾಡಬೇಕು. 22 40, 40ರಲ್ಲಿ -3 ಮಾಡಿದ್ರೆ ಎಷ್ಟಾಗುತ್ತೆ? 37 ಬರುತ್ತೆ. ಮುಂದಿನ ಸಂಖ್ಯೆ ಯಾವ್ದು ಬರುತ್ತೆ? 37. ಇಲ್ಲಿ ಬರ್ತಕ್ಕಂಥ ಸಂಖ್ಯೆ 37. ಹಾಗಾದ್ರೆ 4 ಆಯ್ಕೆಗಳು ನೋಡಬೇಕು. ಅಂಶದಲ್ಲಿ 37 ಇರತಕ್ಕಂಥ ಸಂಖ್ಯೆ ಕರೆಕ್ಟ್ ಆಗುತ್ತೆ. 37 2 ಇದಾವೆ, 3ನೇ ಮತ್ತು 4ನೇ ಆಯ್ಕೆ. ಹಾಗಾದರೆ ಈಗ ಮುಂದೆ ಇರುತ್ತೆ, ಇದನ್ನು ನೋಡ್ಕೊಳ್ಬೇಕು. ಛೇದದಲ್ಲಿರ್ತಕ್ಕಂಥ ಸಂಖ್ಯೆ ನೋಡ್ಕೊಳ್ಬೇಕು. ಏನಿದೆ? ಇಲ್ಲಿ 2 ಇದೆ, ಆಮೇಲೆ 7 ಇದೆ, ಆಮೇಲೆ 24 ಇದೆ, ಆಮೇಲೆ 77 ಇದೆ. ಈಗ 2 ಇದ್ದದ್ದು ಇಲ್ಲಿ 7 ಆಗಿದೆ ಅಂದಮೇಲೆ 2 3 ಗುಣಾಕಾರ ಮಾಡೋಣ. 2 3ರಲ್ಲಿ ಎಷ್ಟಾಗುತ್ತೆ? 2 3ರಲ್ಲಿ 6. ಇಲ್ಲಿ 7 ಬಂದಿದ್ದು +1 ಮಾಡೋಣ. ಎಷ್ಟು ಬಂತು? 7 ಬಂತು. ಈಗ 7 ಇದ್ದದ್ದು 24 ಆಗಿದೆ, 7 ಬಂತ ಇಲ್ಲಿ ಇದು. ಹಾಗಾದ್ರೆ 7 3 ಗುಣಾಕಾರ ತಾನೆ, 3 ಇಲ್ಲಿ 7 3 21. ಈಗ ಇಲ್ಲಿ 21 ಇದ್ದು 24 ಆಗಿದೆ, ಇಲ್ಲಿ ಪ್ಲಸ್ ಎಷ್ಟು ಮಾಡಿದ್ದಾರೆ? 2 21 ಇರೋದು ಇಲ್ಲಿ 3 ಪ್ಲಸ್ ಮಾಡಿದ್ದಾರೆ. ಹೌದಾ? 7 3 21 +3 24 ಆಯಿತು. ನೋಡ್ರಿ ಇಲ್ಲೇ 3ರ ಗುಣಾಕಾರ ಮಾಡಿದ್ರೆ ಬೆಸ ಸಂಖ್ಯೆಗಳನ್ನ ಕೂಡಿಸ್ತಾ ಹೋಗಿದ್ದಾರೆ. ಇಲ್ಲಿ ಅನುಕ್ರಮ ಸಂಖ್ಯೆಗಳನ್ನ ಮೈನಸ್ ಮಾಡಿದ್ದಾರೆ. 0 1 2 3. ಇಲ್ಲಿ 1 3, ಇಲ್ಲಿ 5 ಆಗ್ಬೇಕೀಗ. 1 3 5 7 ಇಂಟು 3 ಮಾಡಿದ್ರೆ ಎಷ್ಟಾಗುತ್ತೆ? 24 3 72. 72ರಲ್ಲಿ +5. 72 24 72. 72ಕ್ಕೆ 5 ಸೇರಿಸಿದ್ರೆ 77 ಬಂತು ನೋಡ್ರಿ. ಆಯ್ತಾ? ಹೀಗೆ ಮಾಡಬೇಕು. ಇದಕ್ಕೆ 3ದಿಂದ ಗುಣಾಕಾರ ಮಾಡಿ +1 3 5 7 ಕೂಡಿಸ್ಬೇಕು ಇವಾಗ ನಾವು. ಹಾಗೆ ಎಷ್ಟು ಬರುತ್ತೆ? 3 7 21ಕ್ಕೆ 1 ಕೈಲ ಬಂತು 2. 3 7 21 1 2 23 231 +7. ಹಾಗಾದ್ರೆ 231ಕ್ಕೆ 7 ಸೇರಿ ಎಷ್ಟಾಗುತ್ತೆ? 238. ಇಲ್ಲಿ ಛೇದದಲ್ಲಿ ಬರ್ತಕ್ಕಂಥ ಸಂಖ್ಯೆ ಆಗುತ್ತೆ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಸಂಖ್ಯೆ ಎಷ್ಟು? 238 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. 4 ಆಯ್ಕೆಗಳಲ್ಲಿ ಯಾವುದಿದೆ? ಎಸ್, ಆಯ್ಕೆ 3 37 / 238 ದ ರೈಟ್ ಆನ್ಸರ್ ಆಗುತ್ತೆ. ನೋಡ್ರಿ, ಸಿಂಪಲ್ ಅದು. ಇದು ಕೂಡ ಕ್ಲಿಯರ್ ಆಯಿತು. ಎಸ್, ಮುಂದಿನ ಕ್ವಶನ್ 5. ಒಂದು ವೇಳೆ ಪ್ರತಿ ಕಂಬಗಳು 12.1/2 ಮೀಟರ್ನಷ್ಟು ದೂರದಲ್ಲಿದ್ದರೆ 600 ಮೀಟರ್ ಉದ್ದದ ಸೇತುವೆ ನಿರ್ಮಾಣಕ್ಕೆ ಎಷ್ಟು ಕಂಬಗಳ ಅಗತ್ಯವಿದೆ? ನೋಡ್ರಿ, ಒಂದು ಕಂಬ ಹಾಕೋದು 12 ಮೀಟರ್ ಆದಮೇಲೆ ಮತ್ತೊಂದು ಕಂಬ 12.1/2 ಅಂತಂದರೆ 12 ಮೀಟರ್, 12.5 ಮೀಟರ್. ಹಾಗಾದರೆ 600 ಮೀಟರ್ ಉದ್ದದ ಸೇತುವೆ ನಿರ್ಮಾಣ ಆಗಬೇಕಾಗಿತ್ತಂತಿದ್ರೆ ಎಷ್ಟು ಕಂಬಗಳ ಅವಶ್ಯಕತೆ ಇದೆ ಅಂತ ಕ್ವಶನ್ ಕೇಳಿದರೆ ಸಿಂಪಲ್ ಆಗಿ ಇದೆ. ಒಂದು ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ. ಈಗ ಒಂದು 10 ಮೀಟರ್ ಉದ್ದದ ಒಂದು ಸೇತುವೆ ನಿರ್ಮಾಣ ಮಾಡಬೇಕಾಗಿತ್ತು. ಒಂದು 10 ಮೀಟರ್ ಉದ್ದ. ಎಷ್ಟು ಮೀಟರ್ ಅದ ಇದು? 10 ಮೀಟರ್. 10 ಮೀಟರ್ ಉದ್ದದ ಸೇತುವೆ ನಿರ್ಮಾಣ ಮಾಡಬೇಕು. ಟೋಟಲ್ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ ಎಷ್ಟದ? 10 ಮೀಟರ್ ಅದ. ಒಂದು ಕಂಬ ಹಾಕಿದ ಮೇಲೆ ಇನ್ನೊಂದು ಕಂಬ ನಡುವೆ 2 ಮೀಟರ್ ಇರಬೇಕು. ಹಾಗಾದ್ರೆ ಎಷ್ಟು ಕಂಬ ಕುಳಿತಿರ್ತವೆ? ಇಲ್ಲಿ ಒಂದು ಕಂಬ ಹಾಕಿದ್ವಿ, ಇಲ್ಲಿ ಒಂದು ಕಂಬ ಹಾಕಿದ್ವಿ. ಆಮೇಲೆ 2 ಮೀಟರ್ ಆದಮೇಲೆ ಮತ್ತೆ ಒಂದು ಕಂಬ ಹಾಕಿದ್ವಿ. ಮತ್ತೆ 2 ಮೀಟರ್ ಆದಮೇಲೆ ಮತ್ತೆ ಒಂದು ಕಂಬ ಹಾಕಿದ್ವಿ. ಆಯ್ತಾ? ಮತ್ತೆ 2 ಮೀಟರ್ ಆದಮೇಲೆ ಮತ್ತೆ ಒಂದು ಕಂಬ ಹಾಕಿದ್ವಿ. ಮತ್ತೆ 2 ಮೀಟರ್ ಆದಮೇಲೆ ಮತ್ತೆ ಒಂದು ಕಂಬ ಹಾಕಿದ್ವಿ. 2 ಮೀಟರ್ 2 ಮೀಟರ್ 2 ಮೀಟರ್ 2 ಮೀಟರ್ ಎಷ್ಟು ಮೀಟರ್ ಆಯಿತು? 4 ಆಯ್ತು. ಮತ್ತೆ 2 ಮೀಟರ್ ಆದಮೇಲೆ ಮತ್ತೆ ಒಂದು ಕಂಬ ಹಾಕಿದ್ವಿ. ಎಷ್ಟು ಕಂಬಗಳಾದವು? 1 2 3 4 5 6 ಕಂಬ ಬೇಕು. ಪ್ರತಿ ಒಂದು ಕಂಬ ನಡುವಿನ ಎಷ್ಟು ಅಂತರ? 2 ಆದರೆ 2 1 2 2 5 10 5 ಕಂಬ ಪ್ಲಸ್ ಇದು ಮೊದಲಿನ ಕಂಬ, ಒಂದು ಕಂಬ ಸೇರಿಸಿದ್ರೆ ಎಷ್ಟಾಗುತ್ತೆ? ಟೋಟಲ್ 6 ಕಂಬಗಳು ಬೇಕಾಗ್ತವೆ. 10 ಮೀಟರ್ ಉದ್ದದ ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಎಷ್ಟು ಕಂಬಗಳು ಬೇಕಾದವು? 6 ಕಂಬ ಪ್ಲಸ್ ಒಂದು ಕಂಬ ಆ್ಯಡ್ ಮಾಡಬೇಕು. ಯಾವುದು? ಮೊದಲಿನ ಕಂಬ.
ಇಲ್ಲಿದ್ದು ನಾವು 0 ಲೆಕ್ಕ ಇರ್ತಂಗೆ ಆಗ್ಬಿಡ್ತಿಲ್ಲ ಅಂದರೆ ಇನ್ನು ಬಿಟ್ಟು ಇಲ್ಲಿದ್ದು 2 1 ಕಂಬ 2 ಕಂಬ 3 ಕಂಬ 4 ಕಂಬ 5 ಕಂಬ ಇದೊಂದು ಕಂಬ ಕೂಡಿಸ್ಕೊಂಡ್ರೆ ಎಷ್ಟಾಗುತ್ತೆ 6 ಕಂಬ. ಇದರಿಂದ ಡಿವೈಡ್ ಮಾಡಿ +1 ಮಾಡಿಬಿಟ್ರೆ ಉತ್ತರ ಸಿಕ್ಬಿಡುತ್ತೆ. ಹಾಗಾದರೆ ಇಲ್ಲಿ ಸೇತುವೆ ಉದ್ದ ಎಷ್ಟದ 600 ಮೀಟರ್ ಇದೆ. 600 ಮೀಟರ್ ಇದೆ ಟೋಟಲ್. ಒಂದೊಂದು ಕಂಬದ ನಡುವಿನ ಅಂತರ ಎಷ್ಟಿದೆ ಅಂತ ಹೇಳಿದ್ರೆ ಅವರು 12.5 ಮೀಟರ್ ಇದೆ. 12.5 ಮೀಟರ್. 12.5 ಮೀಟರ್. ಈಗ ಇದನ್ನೇನು ಮಾಡ್ಬೇಕು ನಾವು ಡಿವೈಡೆಡ್ ಬೈ ಮಾಡಬೇಕು. ಹಾಗಾದ್ರೆ ಹೆಂಗೆ ಹಚ್ಕೊಳ್ಬೇಕು ಡಿವೈಡೆಡ್ ಮಾಡ್ಬೇಕಾರೆ ಇದು ಮಿಶ್ರ ಭಿನ್ನ ರಾಶಿಯಲ್ಲಿರೋದನ್ನ ವಿಷಮ ಭಿನ್ನ ರಾಶಿಯನ್ನಾಗಿ ಪರಿವರ್ತನೆ ಮಾಡ್ಕೊಳ್ಬೇಕು. ಹೆಂಗ ಇವೆರಡಕ್ಕೂ ಗುಣಾಕಾರ 12 24 ಇದು ಒಂದು ಎಷ್ಟಾಗುತ್ತೆ 25 ಡಿವೈಡೆಡ್ ಬೈ 2 ಮೀಟರ್ ಆಗುತ್ತೆ. ಇದನ್ನ ಹಚ್ಕೊಳ್ಬೇಕು ನಾವೀಗ ಇಲ್ಲಿ ಎಷ್ಟು 25 ಡಿವೈಡೆಡ್ ಬೈ 2 ಮೀಟರ್ ಆಗುತ್ತೆ. ಹೌದಾ? ಈ 2 ನೋಡ್ರಿ ಛೇದದಲ್ಲಿ ಮತ್ತೆ ಒಂದು ಛೇದ ಬಂದಾಗ ಈ 2 ಏನಾಗುತ್ತೆ ಮೇಲೆ ಹೋಗಿ ಗುಣಾಕಾರ ಆಗುತ್ತೆ. ಈ 2 ಏನಾಗುತ್ತೆ ಮೇಲೆ ಹೋಗಿ ಗುಣಾಕಾರ ಆಗುತ್ತೆ. ಛೇದದಲ್ಲಿರ್ತಕ್ಕಂಥದ್ದು ಅಂಶ ಛೇದ ಅಂಶ ಆಗುತ್ತೆ. ಅಂದರೆ 25/2 ಇರೋದು 2/25 ಆಗುತ್ತೆ. ಕ್ಲಿಯರಾ? ಎಸ್. ಈಗ ಮಾಡೋಣ. 5ರ ಮಧ್ಯೆ ನೀವು 25 ಡೈರೆಕ್ಟಾಗಿ ಹೊಡಿಬೋದು ಅಥವಾ 5ರ ಮಧ್ಯೆಲ್ಲೇ ಹೊಡ್ಕೊಳ್ಳಿ. ನಿಮಗೆ 5 5 25 5 1 5 1 ಉಳಿತು 10 ಆಗುತ್ತೆ. 5 2 10 ಈ 0ಕ್ಕೆ 0 ಕಂಪ್ಲೀಟ್ ಆಗಿ ಹೋಯ್ತಾ? ಎಸ್. 5 1 5 ಇಲ್ಲಿ ಎಷ್ಟಿದೆ 120. 5 2 10 2 ಉಳಿಯುತ್ತೆ 20 ಆಗುತ್ತೆ. 5 4 20 ಕಂಪ್ಲೀಟ್ ಆಗಿ ಹೋಯ್ತು. ಇಲ್ಲಿ ಎಷ್ಟಿದೆ ಇಂಟು 2. ಹಾಗಾದ್ರೆ 24 2 ಎಷ್ಟಾಗುತ್ತೆ 48 ಕಂಬಗಳು. ಇದನ್ನ ಬಿಟ್ಟು ಈ ಕಡೆ ಎಷ್ಟಾದವು 48 ಡಿವೈಡೆಡ್ ಬೈ ಮಾಡಿ 5 ಬಂತಾನೆ. ಎಸ್. ಹಂಗಾದ್ರೆ ಇಲ್ಲಿ ಎಷ್ಟು ಬಂದು 48 ಕಂಬಗಳು ಬಂದು. ಹಾಗಾದ್ರೆ ಈ ಕಂಬವನ್ನು ಕೂಡಿಸ್ಬೇಕು. ಒಂದು ಕಂಬವನ್ನು ಪ್ಲಸ್ ಒಂದು ಕಂಬ ಮಾಡಿದ್ರೆ 49 ಕಂಬಗಳು ಬೇಕು. ದ ರೈಟ್ ಆನ್ಸರ್ ಎಷ್ಟಾಗುತ್ತೆ 49 ಕಂಬಗಳು ಬೇಕು. ಆಯ್ಕೆಯಲ್ಲಿ 49 ಇಲ್ಲ 48 ಇದೆ. ಮೋಸ್ಟ್ ಇದಕ್ಕೆ ಗ್ರೇಸ್ ಕೊಡ್ಬೋದು. ಹೌದಾ? ಒಂದು ಕಂಬವನ್ನು ಬಿಟ್ಟಿದ್ರೆ ಅವ್ರು ಕ್ಲಿಯರ್ ಆಗಿ ಒಂದು ವೇಳೆ ಪ್ರತಿ ಕಂಬಗಳು 12.5 ಮೀಟರ್ ಅಷ್ಟು ದೂರದಲ್ಲಿದ್ದರೆ 600 ಮೀಟರ್ ಉದ್ದದ ನಿರ್ಮಾಣಕ್ಕೆ ಸೇತುವೆ ನಿರ್ಮಾಣಕ್ಕೆ ಎಷ್ಟು ಕಂಬಗಳ ಅವಶ್ಯಕತೆ ಇದೆ ಅಂತ ಬಂದಾಗ ಖಂಡಿತ 49 ಕಂಬಗಳ ಅವಶ್ಯಕತೆ ಇದೆ. ಆಯ್ಕೆಯಲ್ಲಿ 48 ಅದ ಗ್ರೇಸ್ ಕೊಡ್ಬೋದು. ಹೌದಾ? ಎಸ್. ಮುಂದಿನ ಕ್ವಶನ್ 6. 50 ವಿದ್ಯಾರ್ಥಿಗಳಿರುವ ಒಂದು ತರಗತಿಯಲ್ಲಿ 18 ಮಂದಿ ಹ್ಯಾಂಡ್ಬಾಲ್ ಆಡುತ್ತಾರೆ, 17 ಮಂದಿ ವಾಲಿಬಾಲ್ ಆಡುತ್ತಾರೆ. ನೋಡ್ರಿ 50 ಜನರಂತೆ ಹ್ಯಾಂಡ್ಬಾಲ್ ಆಡ್ತಕ್ಕಂಥವ್ರು 18 ಜನ, ವಾಲಿಬಾಲ್ ಆಡ್ತಕ್ಕಂಥವ್ರು 17 ಜನ. ಕ್ವಶನ್ ಅನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ವಾಲಿಬಾಲ್ ಆಡುತ್ತಾರೆ, ಇವರಲ್ಲಿ 6 ಮಂದಿ ಹ್ಯಾಂಡ್ಬಾಲ್ ಆಡುತ್ತಾರೆ. ಈ 17 ಜನದಲ್ಲಿ 6 ಜನ ಹ್ಯಾಂಡ್ಬಾಲ್ ಆಡ್ತಾರೆ ಅಂದಾಗ ವಾಲಿಬಾಲ್ ಮತ್ತು ಹ್ಯಾಂಡ್ಬಾಲ್ ಇಬ್ರು ಆಡ್ತಕ್ಕಂಥ 2 ಆಟವನ್ನು ಆಡ್ತಕ್ಕಂಥವ್ರು ಎಷ್ಟು ಜನ 6 ಜನ ಅಂತ ಹೇಳಿ. ನೆಕ್ಸ್ಟು 19 ವಿದ್ಯಾರ್ಥಿಗಳು ಹಾಕಿ ಆಡಿದ್ದು, ಇದರಲ್ಲಿ 4 ಮಂದಿ ವಾಲಿಬಾಲ್ ಆಡುವವರು ಇದ್ದಾರೆ. ನೋಡ್ರಿ 19 ಜನ ಹಾಕಿ ಆಡ್ತಾ ಇದ್ದಾರಂತೆ, ಇದರಲ್ಲಿ 4 ಜನ ವಾಲಿಬಾಲ್ ಅಂತಂದಾಗ ಹಾಕಿ ಮತ್ತು ವಾಲಿಬಾಲ್ ಆಡ್ತಕ್ಕಂಥವ್ರು 4 ಜನ ಇದ್ದಾರಂತೆ ಆಡುವವರು ಇದ್ದಾರೆ. ಆದರೆ ಹ್ಯಾಂಡ್ಬಾಲ್ ಆಡಿಲ್ಲ, ಇದರಲ್ಲೇ ಹ್ಯಾಂಡ್ಬಾಲ್ ಆಡೋರು ಇಲ್ಲ. 6 ವಿದ್ಯಾರ್ಥಿಗಳು ಕೇರಮ್ ಆಡಿದ್ದು, ಯಾವುದೇ ಹೊರಾಂಗಣ ಆಟ ಆಡಿಲ್ಲ. ಕೇವಲ 6 ಜನ ಮಾತ್ರ ಹ್ಯಾಂಡ್ಬಾಲ್ ಆಡ್ತಾರೆ. ಇವೆಲ್ಲ ಹೊರಾಂಗಣ, ಹ್ಯಾಂಡ್ಬಾಲು, ವಾಲಿಬಾಲು, ಹಾಕಿ. ಕೇರಮ್ ಮಾತ್ರ ಒಳಾಂಗಣ. ಹೌದಾ? ಈ 6 ಜನ ಮಾತ್ರ ಕೇರಮ್ ಆಡ್ತಾರೆ, ಉಳಿದವರು ಯಾರು ಇದರಲ್ಲಿ ಹೊರಾಂಗಣ ಆಟ ಆಡಿಲ್ಲ. ಈ ಕೆಳಕಂಡ ರಚನೆಗಳು ಹೇಳಲಾದ ಸಂಗತಿಯನ್ನು ಯಾವುದು ಪ್ರತಿನಿಧಿಸುತ್ತೆ ಅಂತ ಕ್ವಶನ್ ಕೇಳಿದರೆ ವೆನ್ನಕ್ಷ. ಇದನ್ನು ಬಿಡಿಸಿಬಿಟ್ರೆ ಸಾಕು, ನಮಗೆ ಮುಗ್ದ ಹೋಯ್ತು. ಇಲ್ಲಿ ನೋಡ್ರಿ ಎಷ್ಟು ಸಿಂಪಲ್ ಇದೆ. ಇವೆರಡೂ ಕೊಟ್ಟು ಬಿಟ್ಟಿದ್ದಾರೆ ನಮಗಿಲ್ಲಿ. ಇವೆರಡೇ ಸಾಕು. ಹ್ಯಾಂಡ್ಬಾಲು ವಾಲಿಬಾಲು, ಹ್ಯಾಂಡ್ಬಾಲು ವಾಲಿಬಾಲು, ಹಾಕಿ ವಾಲಿಬಾಲು, ಇವೆರಡು ಕೂಡಿ ಆಡ್ತಕ್ಕಂಥದ್ದು ಕೊಟ್ಟ ಮೇಲೆ ಇಲ್ಲಿ ನೋಡ್ರಿ ಹ್ಯಾಂಡ್ಬಾಲು ವಾಲಿಬಾಲ್ ಸಿಂಪಲ್ ಹೇಳ್ಬಿಡ್ತೀನಿ. ಇದು ಹ್ಯಾಂಡ್ಬಾಲು. ಹೌದಾ? ಹ್ಯಾಂಡ್ಬಾಲ್ ಮತ್ತು ವಾಲಿಬಾಲ್ ಕೂಡಿಸಿದೆ ಆಡ್ತಾ ಇದಾರಂತೆ. ಹಾಗಾದ್ರೆ ವಾಲಿಬಾಲ್. ಇದೇನಾಯ್ತು ವಾಲಿಬಾಲ್. ಇಲ್ಲಿ ಆಡ್ತಕ್ಕಂಥವ್ರು ಹ್ಯಾಂಡ್ಬಾಲ್ ಮತ್ತು ವಾಲಿಬಾಲ್ ಆಡ್ತಕ್ಕಂಥವ್ರು ಎಷ್ಟು ಜನ 6 ಜನ. ಇಲ್ಲಿ ಬಂದ್ರು ಇವರು. ನೆಕ್ಸ್ಟ್ ಮತ್ತೆ ಕೊಟ್ಬಿಡಿದ್ರಲ್ಲೇ ಹಾಕಿ ಮತ್ತು ವಾಲಿಬಾಲ್ ಅಂತೆ. ಇಲ್ಲಿ ವಾಲಿಬಾಲ್ ಇದೆ ಮತ್ತು ಹಾಕಿ. ನೋಡ್ರಿ ಅಲ್ಲಿ ಮತ್ತೆ ಹಿಂಗೆ ಬಂದ್ಬಿಡ್ತು. ಹೌದಾ? ಇಲ್ಲೇನೋ ವಾಲಿಬಾಲು ಮತ್ತು ಹಾಕಿ. ಇಲ್ಲಿ ಎಷ್ಟು ಜನ 4 ಜನ. ಮುಗ್ದ ಹೋಯ್ತು. ಈ 3 ಏನೋ ಹೊರಾಂಗಣ ಆಟಗಳು. ಕೇರಮ್ ಇದರಲ್ಲಿ ಇಲ್ಲ. ಕೇರಮ್ ಡಿಫ್ರೆಂಟ್ ಆಗಿ ಈ 3ರಲ್ಲಿ ಎಲ್ಲೇ ಹಚ್ಕೊಳ್ಬೋದು, ನೀವು ಸಪ್ರೇಟ್ ಆಗಿ ಬೇರೆ ಹಚ್ಕೊಳ್ಬೋದು. ಇಲ್ಲಿ 4 ಆಯ್ಕೆಗಳಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಎಸ್, ಎಲ್ಲಾದ್ರೂ ಕೊಡ್ಲಿ. ಇದೇನಿದು ಕೇರಮ್. ಮುಗ್ದ ಹೋಯ್ತು. ನೋಡ್ರಿ ಎಷ್ಟು ಸಿಂಪಲ್ ಇದೆ. ನಂಬರ್ಸ್ ಕೇಳಿಲ್ಲ, ಸಂಖ್ಯೆ ಕೇಳಿಲ್ಲ.
ನಾನು ಸುಮ್ಮನೆ ಹಚ್ಕೊಂಡಿದ್ದೀನಿ ನೀವೆಲ್ಲ ನಂಬರ್ಸನ್ನು. ಈ ನಂಬರ್ಸ್ ಅಂತ ಏನಾದರೂ ಬಂದಾಗ ಇಲ್ಲಿ ಹಚ್ಕೊಳ್ಬೇಕಾಗುತ್ತೆ. ಇದು ಕ್ಲಿಯರ್. ಈ ರೀತಿಯಾಗಿರ್ತಕ್ಕಂಥ ವಾಲಿಬಾಲ್ ಮತ್ತು ವಾಕಿ ಇಬ್ಬರು ಆಡ್ತಕ್ಕಂಥವ್ರು ಈ ರೀತಿ ಆಕೃತಿ ಬರುತ್ತೆ. ಹಾಕಿ ಮತ್ತು ವಾಲಿಬಾಲ್ ಬಂದಾಗ ಈ ರೀತಿ ಬರುತ್ತೆ. ಕೇರಮ್ ಒಂದು ಸಪ್ರೇಟ್ ಇದೆ, ಹೊರಾಂಗಣ ಆಟ ಒಳಾಂಗಣ ಆಟ, ಅದನ್ನ ಸಪ್ರೇಟ್ ಹಚ್ಕೊಂಡಿದ್ದೀನಿ. ಹಾಗಾದ್ರೆ ಈ ರೀತಿ ಇರ್ತಕ್ಕಂಥ ಬೆನ್ನ ನಕ್ಷೆ 3 ದ ರೈಟ್ ಆನ್ಸರ್ ಆಗುತ್ತೆ. ಸಿಂಪಲ್ ಆಗಿ ಕೇಳಿದ್ರೆ ಏನೇನು ಕೇಳಿಲ್ಲ. ಎಸ್ ಒಂದು ನಂಬರ್ ಅಂತ ಬಂದಾಗ ಇದಕ್ಕೆ ಎಡಿಷನಲ್ ಆಗಿ ಹೇಳ್ತಾ ಹೋಗ್ತೀನಿ. ಈಗಿಲ್ಲ ನೋಡ್ರಿ, ಹ್ಯಾಂಡ್ಬಾಲ್ ಆಡ್ತಕ್ಕಂಥವ್ರು 18 ಜನ, ಈಗಾಗಲೇ 6 ಜನ ಬಂದ್ರೆ ಇದು ಹ್ಯಾಂಡ್ಬಾಲ್. ಹಾಗಾದ್ರೆ ಉಳಿದಿರ್ತಕ್ಕಂಥ 12 ಜನ ಏನು ಕೇವಲ ಹ್ಯಾಂಡ್ಬಾಲ್ ಆಡ್ತಾ ಇದ್ದಾರೆ. ಈಗಿಲ್ಲ ನೋಡ್ರಿ, ವಾಲಿಬಾಲ್ ಆಡ್ತಕ್ಕಂಥವ್ರು 17 ಜನ. ಈ ವಾಲಿಬಾಲ್ ಆಡ್ತಕ್ಕಂಥ 17 ಜನದಲ್ಲಿ 6 ಜನ ಹ್ಯಾಂಡ್ಬಾಲ್ ಆಡ್ತಾ ಇದ್ದಾರೆ. ಹಾಕಿ 4 ಜನ, 10 ಜನ ಹೋದ್ರೆ ಉಳಿದಿರ್ತಕ್ಕಂಥವ್ರು 7 ಜನ ಯಾರು ಇರ್ತಾರೆ, ಕೇವಲ ವಾಲಿಬಾಲ್ ಆಡ್ತಾರೆ. ಆಯ್ತಾ? ಹಾಕಿ ಆಡ್ತಕ್ಕಂಥವ್ರು 14 ಜನ. 19 ಜನದಲ್ಲಿ 4 ಜನ ಈಗಾಗಲೇ ಬಂದು ಬಿಟ್ಟಿದ್ರೆ ಉಳಿದಿರ್ತಕ್ಕಂಥವ್ರು 15 ಜನ ಏನಿದು ಕೇವಲ ಹಾಕಿ ಆಡ್ತಕ್ಕಂಥವ್ರು. ಉಳಿದಿರ್ತಕ್ಕಂಥವ್ರು 6 ಜನ ಏನಿದು ಕೇವಲ ಕೇರಮ್ ಮಾಡ್ತಕ್ಕಂಥವ್ರು. ಹಾಗಾದ್ರೆ ಇವೆಲ್ಲದನ್ನು ಕೂಡಿಸ್ಬಿಡ್ರಿ. ಈಗ ಇವೆಲ್ಲವನ್ನು ಕೂಡಿಸ್ಕೊಳ್ರಿ 50 ಜನ ತಾನೆ. 50 ಜನ ಇದರಲ್ಲಿ ನೋಡ್ರಿ, ಈಗ 12 6 18 18 1 7 25 25 1 15 40 40 1 4 44 44 1 6 50 ಬಂತ ನೋಡ್ರಿ. ಎಷ್ಟು ಸಿಂಪಲ್ ಇದೆ ಕ್ವಶನ್. ಇವುಗಳೇನಾದ್ರು ಕೇವಲ ಹಾಕಿ ಆಡ್ತಕ್ಕಂಥವ್ರಿಗೆ ನಂಬರ್ ಕೇಳಿದ್ರೆ ಬೇಕಿತ್ತು ನೋಡ್ರಿ. ಅಷ್ಟು ಕ್ಲೀಷ್ಟ ಕೂಡ ಮಾಡಿಲ್ಲ ಕ್ವಶನ್ ಅನ್ನ, ಡೈರೆಕ್ಟ್ ಆಗಿ ಕೇಳ್ಬಿಟ್ಟಿದ್ದೇನೆ. ಕೇವಲ ವಾಲಿಬಾಲ್ ಆಡ್ತಕ್ಕಂಥವ್ರು ಅಂತ ಕೇಳಿದ್ರೆ 7 ಜನ, ಕೇವಲ ಹ್ಯಾಂಡ್ಬಾಲ್ ಆಡ್ತಕ್ಕಂಥವ್ರು ಅಂತ ಕೇಳಿದ್ರೆ 12 ಜನ. ಇದು ಸ್ವಲ್ಪ ಒಳಗೆ ಹೋದಂಗೆ ಆಗುತ್ತೆ. ಆದರೆ ಕ್ಲಿಯರ್ ಆಗಿ ಕೇಳಿದಾನೆ, ಡೈರೆಕ್ಟ್ ಆಗಿ ಬೇಸಿಕ್ ಆಗಿರ್ತಕ್ಕಂಥ ಕ್ವಶನ್ ಅನ್ನ ಕೇಳಿದರೆ ಇವೆರಡೂ ಸಿಕ್ಬಿಟ್ರೆ ಸಾಕು, ಆಕೃತಿ ಈ ರೀತಿ ರಚನೆ ಆಗಿಬಿಡುತ್ತೆ. ಇವೆರಡೇ ಸಾಕು. ಹ್ಯಾಂಡ್ಬಾಲ್ ವಾಲಿಬಾಲ್ ಪ್ಲಸ್ ಇದೆ, ಹಾಗಾದ್ರೆ ಈ ರೀತಿ ಬರುತ್ತೆ. ಹಾಕಿ ವಾಲಿಬಾಲ್ ಈ ರೀತಿ ಬರುತ್ತೆ. ಕೇರಮ್ ಸಪ್ರೇಟ್ ಇದೆ, ಸಪ್ರೇಟ್ ಆಗಿ ಹಚ್ಕೊಂಡಿದ್ದೀನಿ. ಇವೆಲ್ಲವನ್ನು ಲೆಕ್ಕ ಹಾಕಿದ್ರೆ ಅಂದ್ರೆ ನಾವು ಅವ್ರು ಕೇಳ್ತಕ್ಕಂಥ ಕ್ವಶನ್ ಇನ್ನೂ ಡೀಪ್ ಆಗಿ ಹೋಗಿತ್ತು. ನಂಬರ್ಸ್ ಏನಾದ್ರು ಕೇಳಿದ್ರೆ ಈ ರೀತಿ ನಾವು ಅವುಗಳನ್ನ ವಿಂಗಡಣೆ ಮಾಡ್ಕೊಳ್ಬೇಕಾಗಿತ್ತು. ಎಲ್ಲದನ್ನು ಕೂಡಿಸಿದ್ರೆ ಎಷ್ಟು ಬರ್ತೀವಿ? ರೈಟ್ ಆನ್ಸರ್ 50 ವಿದ್ಯಾರ್ಥಿಗಳು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 7. ಈ ಕೆಳಗಿನ ಅಕ್ಷರಗಳ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ಬರುವ ಆಯ್ಕೆ ಯಾವುದು? ನೋಡಿ, ಇಲ್ಲಿ ನಮ್ಮ ಲೆಟರ್ ಸಿರೀಸ್ ಕೊಟ್ಟಿದ್ದಾರೆ. AMP DKT GIN JGR MEV ಅಂತೇಳಿ. ಸಿಂಪಲ್ ಆಗಿ ನಾವು ನಾನು A to Z ಬರ್ಕೊಂಡು ನಿಮಗೆ ಕ್ಲಿಯರ್ ಆಗಿ ಗೊತ್ತಲ್ಲ ಅಂತ ಮೊದಲನೇ ಲೆಟರ್ ನೋಡ್ತಾ ಹೋಗೋಣ. ಮೊದಲನೇ A D G J ಮತ್ತು M. ಇಲ್ಲಿ A ಇದ್ದಿದ್ದು D ಇದೆ ನೋಡಿ. A ಆದ ನಂತರ D ಇದೆ ಅಂದ್ರೆ 1, ಇಲ್ಲಿದ್ದ 1 2 3ನೇ ಲೆಟರ್ D ಇದೆ. 3ನೇ ಲೆಟರ್ D ದಿಂದ G ಗೆ ಮತ್ತೆ 1 2 3ನೇ ಲೆಟರ್ G ಇದೆ, 3ನೇ ಲೆಟರ್. ನೆಕ್ಸ್ಟ್ G ಇದ್ದದ್ದು J ಇದೆ, 1 2 3ನೇ ಲೆಟರ್. ಅಂದ್ರೆ ಯಾವಾಗಲೂ ಇಲ್ಲಿ ಏನ್ ಮಾಡಿದ್ರೆ 3ನೇ ಲೆಟರ್ ಮಾಡ್ತಾ ಹೋಗಿದ್ದಾನೆ, ಪ್ಲಸ್ 3ನೇ ಲೆಟರ್ ಮಾಡ್ತಾ ಹೋಗಿದ್ದಾನೆ. ನೋಡ್ರಿ, G ಆದ ನಂತರ ಮತ್ತೆ 3ನೇ ಲೆಟರ್ 1 2 3ನೇ ಲೆಟರ್ M ಇದೆ. ಅದೇ ರೀತಿ 3ನೇ ಲೆಟರ್ 1 2 3ನೇ ಲೆಟರ್ M ಮತ್ತೆ P ಬರುತ್ತೆ. ಹಾಗಾದ್ರೆ ಬರ್ತಕ್ಕಂಥ ಸಂಖ್ಯೆ ಯಾವುದು? P. 4 ಆಯ್ಕೆಗಳು ನೋಡ್ಕೊಂಡು ಮೊದಲನೇ ಲೆಟರ್ P ಇದ್ರೆ ರೈಟ್ ಆನ್ಸರ್ ಮುಗೀತು. ಮುಂದೆ ಮುಗ್ದ ಹೋಯ್ತು, ಏನು ಲೆಕ್ಕ ಮಾಡದೇ ಬೇಕಾಗಿಲ್ಲ. 3ನೇ ಲೆಟರ್ ಇದೆ ಇದು, ಹೌದಾ? ಪ್ಲಸ್ 3ನೇ ಲೆಟರ್, ಹೌದಾ? ಎಸ್. ಈಗ ನೋಡ್ರಿ, ಈಗ 2ನೇ ಲೆಟರ್ ನೋಡ್ರಿ. M ಇದ್ದದ್ದು K ಇದೆ, M ಇದ್ದದ್ದು K ಇದೆ. ರಿವರ್ಸ್ ಬಂದಿ ನೋಡ್ರಿ. M ಇದ್ದದ್ದು 1 2ನೇ ಲೆಟರ್ ರಿವರ್ಸ್ ಆಗಿದೆ. K ಇದ್ದದ್ದು I ಆಗಿದೆ ನೋಡ್ರಿ. 1 2ನೇ ಲೆಟರ್ ನೋಡ್ರಿ, 2ನೇ ಲೆಟರ್ ಬಂತು. I ಇದ್ದದ್ದು G ಆಗಿದೆ ನೋಡ್ರಿ, 1 2ನೇ ಲೆಟರ್ ಬಂದಿದೆ. ಆಮೇಲೆ G ಇದ್ದದ್ದು E ಆಗಿದೆ, 1 2ನೇ ಲೆಟರ್ ಬಂದಿದೆ. ಹಾಗಾದ್ರೆ ಇಂದಿನಿಂದ 2 ಲೆಟರ್ ಅದೇ D ಮತ್ತು C. ನೋಡ್ರಿ, 2ನೇ ಲೆಟರ್ ಯಾವ್ದತ್ತು? C ಆಯ್ತು. PC ನೋಡ್ರಿ, 2ನೇ ಲೆಟರ್ PC ಬಂತು. ಆಯ್ತಾ? ಮುಗೀತಾ? ಎಸ್. ಹಾಗಾದ್ರೆ PC ಇದ್ರೆ ಅದುವೇ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ನೋಡ್ರಿ, ಇದೇನಿದೆ, ಇದು -2 ಆಗ್ತಾ ಹೋಗಿದೆ. ಏನಾಗಿದೆ? ಇದು -2 ಆಗಿದೆ. ಈಗ ಬಂದಿರೋದು ಸಮಸ್ಯೆ ಇಲ್ಲಿ ಏನು ಉಳಿದಿದೆ? P ಉಳಿದಿದೆ, T ಉಳಿದಿದೆ, N ಉಳಿದಿದೆ ಮತ್ತು ಇಲ್ಲಿ R ಉಳಿದಿದೆ, ಇಲ್ಲಿ V ಉಳಿದಿದೆ. ಇದಕ್ಕೆ ಯಾವ ರೀತಿ ರಿಲೇಷನ್ ಅದಂತ ಒಂದು ಗೊತ್ತಾಗ್ತಾ ಇಲ್ಲ. ಇಲ್ಲಂದ್ರೆ +3 ಆಗ್ತಾ ಹೋಗಿದ್ವಿ, ಇವು -2 ಆಗ್ತಾ ಬಂದಿದೆ. ಇಲ್ಲಿ ನೋಡ್ರಿ, P ಇದ್ದದ್ದು T ಅದ, P ಅದ. ಇಲ್ಲಿ T ಏನದ? 1ನೇ ಲೆಟರ್ 2ನೇ ಲೆಟರ್ 3ನೇ ಲೆಟರ್ 4ನೇ ಲೆಟರ್ +4 ಆಗಿದೆ, ಹೌದಾ? ಎಸ್, 4ನೇ ಲೆಟರ್. ಆಮೇಲೆ T ಇದ್ದದ್ದು N ಆಗಿದೆ ನೋಡಿ, ರಿವರ್ಸ್ ಬಂತು. ಈಗ 1 2 3 4 5 6 -6 ಆಯಿತು, -6 ಆಯಿತು. ಈಗ N ಇದ್ದದ್ದು 6 ಆಗಿದೆ, 6 ಆದರೆ 1 2 3 4. ಎಸ್. ಹಾಗಾದ್ರೆ +4 -6 +4 -6 ಆಗಿದೆ. ನೋಡ್ತಾ ಹೋಗೋಣ. 6 V ಆಗಿದೆ. ನೋಡ್ರಿ, ಈಗಿಲ್ಲಿ 6 V ಅಂತಂದ್ರೆ 1 2 3 4 ಮತ್ತೆ +4 ಆಯ್ತು. ಇಲ್ಲಿ
ಇದು ಅನುಕ್ರಮ ಇಲ್ಲ. +4 ಆಯಿತು, -6 ಆಯಿತು, ಇದು +4 -6 ಆಗಬೇಕಾಗಿತ್ತು. ಆಯಿತಾ, -6 ಆಗಬೇಕಾಗಿತ್ತು. ಅವಾಗ ಏನಾಗುತ್ತೆ, ಮತ್ತೆ -6ದಾಗ ಮತ್ತೆ +4 ಆಗ್ತಿತ್ತು. ಹೌದಾ, ಇಲ್ಲಿಂದ ಬಂದಾಗ ಮೋಸ್ಟ್ಲಿ ಇಲ್ಲಿ P ಮತ್ತು C ಒಂದೇ ಇರುವುದರಿಂದ, ಅಂದರೆ ಇವೆರಡು ಆಯ್ಕೆಯಲ್ಲಿ P ಮತ್ತು 1ನೇ ಲೆಟರ್ ಮತ್ತು 2ನೇ ಲೆಟರ್ P ಮತ್ತು C ಒಂದೇ ಆಯ್ಕೆ ಇರೋದ್ರಿಂದ ಯಾವುದದೇ ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಇದು ಮೋಸ್ಟ್ಲಿ Z ಬರೋ ಬದಲಾಗಿ ಬೇರೆ ಲೆಟರ್ ಬರಬೇಕಾಗಿತ್ತೇನೋ, ಅಥವಾ ಇಲ್ಲಿ V ಬರೋ ಬದಲಾಗಿ ಬೇರೆ ಯಾವುದೇ ಲೆಟರ್ ಬರಬೇಕಾಗಿತ್ತೇನೋ ನೋಡಮ್ಮ. ಇದು ಗ್ರೇಸ್ ಕೊಡ್ತಾರೆ, ಏನು ಮಾಡ್ತಾರೆ ಅಂತೇಳಿ. ಬಟ್ 1ನೇ ಲೆಟರ್ಗೆ ಮತ್ತು 2ನೇ ಲೆಟರ್ಗೆ ಸೇಮ್ ಕರೆಕ್ಟಾಗಿ ಒಂದು ಅನುಕ್ರಮ ಇದೆ. 3ನೇ ಲೆಟರ್ಗೆ ಮಾತ್ರ ಅನುಕ್ರಮ ಜೋಡಣೆ ಆಗ್ತಾ ಇಲ್ಲ. ಇಲ್ಲ ಸರ್ ಇದಕ್ಕೆ ಅನುಕ್ರಮ ಇದೆ ಅಂತಕ್ಕಂಥ ಕಮೆಂಟ್ ಕೂಡ ಮಾಡ್ಬೋದು. ಹೌದಾ ಸರ್, ಇದು ಈ ರೀತಿ ಅನುಕ್ರಮದಲ್ಲಿದೆ ಅಂತೇಳಿ. ಇದು ಬಿಟ್ಟರೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಸೀರೀಸಲ್ಲಿದೆ ಅಂತ ಕೂಡ ಕಮೆಂಟ್ ಮಾಡ್ಬೋದು. ಅದನ್ನು ನಾನು ನೆಕ್ಸ್ಟ್ ಕರೆಕ್ಷನ್ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ 8. ಒಬ್ಬ ಕ್ರಿಕೆಟ್ ಆಟಗಾರನ 23 ಇನ್ನಿಂಗ್ಸ್ಗಳ ಬ್ಯಾಟಿಂಗ್ ಸರಾಸರಿ 43 ರನ್ಗಳು. ಇನ್ನಿಂಗ್ಸ್ ಒಂದರಲ್ಲಿ ಅವರು ಗಳಿಸಿರುವ ಗರಿಷ್ಠ ರನ್ ಮೊತ್ತವು ಇನ್ನಿಂಗ್ಸ್ ಒಂದರಲ್ಲಿ ಅವರು ಗಳಿಸಿರುವ ಕನಿಷ್ಠ ರನ್ಗಳ ಮೊತ್ತಕ್ಕಿಂತ 137 ರನ್ ಹೆಚ್ಚಿದಾವೆ. ಅಂದರೆ ಕನಿಷ್ಠ ರನ್ಗಿಂತ ಹೆಚ್ಚಿಗೆ ಹೊಡಿರ್ತಕ್ಕಂಥ ರನ್ಗಳ ವ್ಯತ್ಯಾಸ ಎಷ್ಟು? 137 ರನ್ ಇದ್ದಾವೆ. ಈ 2 ರನ್ ಇನ್ನಿಂಗ್ಸ್ಗಳನ್ನು ಹೊರತುಪಡಿಸಿದರೆ ಉಳಿದ 21 ಇನ್ನಿಂಗ್ಸ್ಗಳ ಸರಾಸರಿ ಸ್ಕೋರ್ 38 ರನ್ಗಳಾಗಿವೆ. ಹಾಗಾದರೆ ಇನ್ನಿಂಗ್ಸ್ ಒಂದರ ಅವರು ಗಳಿಸಿರುವ ಗರಿಷ್ಠ ಸ್ಕೋರನ್ನು ಕಂಡುಹಿಡ್ರಿ. ನೋಡ್ರಿ, ಸರಾಸರಿ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನನ್ನು ತುಂಬ ಸಿಂಪಲ್ ಆಗಿ ಕೇಳಿದ್ದಾರೆ. ಮೊದಲನೇದಾಗಿ 23 ಇನ್ನಿಂಗ್ಸ್ಗಳ ಬ್ಯಾಟಿಂಗ್ ಸರಾಸರಿ 43 ರನ್ನು. ನೋಡ್ರಿ, 23 ಇನ್ನಿಂಗ್ಸ್ ಇದ್ದಾವೆ. ಪ್ರತಿಯೊಂದು ಇನ್ನಿಂಗ್ಸಲ್ಲಿ ಹೊಡೆದಿರ್ತಕ್ಕಂಥ ರನ್ಗಳೆಷ್ಟು? 40. ಎವರೇಜ್ ಇದು, ಇಷ್ಟೇ ಹೊಡೆದ್ರಂತೇನಿಲ್ಲ, 43 ಎವರೇಜ್. ಹಾಗಾದರೆ ಟೋಟಲ್ ಸ್ಕೋರ್ ಎಷ್ಟು ಆಗ್ತವೆ? ಹಾಗಾದ್ರೆ ಇವೆರಡಕ್ಕೂ ಗುಣಾಕಾರ ಮಾಡಿದ್ರೆ 23 ಇನ್ನಿಂಗ್ಸ್ ಟೋಟಲ್ ಸ್ಕೋರ್ ಆಗ್ತವೆ. ಎಷ್ಟಾಗ್ತವೆ ನೋಡ್ರಿ? 23 × 43 ಆಯ್ತಾ? ಎಸ್, 3 3ರಲ್ಲಿ 9, 3 2ರಲ್ಲಿ 6 ಪ್ಲಸ್ 4 2ರಲ್ಲಿ 4 3ರಲ್ಲಿ 12ಕ್ಕೆ 2 ಕೆಲ ಬಂತು 1, 4 2ರಲ್ಲಿ 8 1 9, 989. ಇದೇನಾಯ್ತು? ಟೋಟಲ್ ಸ್ಕೋರ್ ಆಯಿತು. ಯಾವಾಗಿಂದ? 23 ಇನ್ನಿಂಗ್ಸಿಂದು. 23 ಇನ್ನಿಂಗ್ಸ್ ಎಷ್ಟತ್ತು? ಟೋಟಲ್ ಸ್ಕೋರ್ ಆಯಿತು. 2 ಇನ್ನಿಂಗ್ಸನ್ನು ಬಿಡೋಣ. ಈಗ ಮೊದಲನೇ ಇನ್ನಿಂಗ್ ಅಂದರೆ ಹೈಯೆಸ್ಟ್ ಸ್ಕೋರ್ ಹೊಡೆದಿರ್ತಕ್ಕಂಥದ್ದು ಮತ್ತು ಲೋಯೆಸ್ಟ್ ಸ್ಕೋರ್ ಹೊಡೆದಿರ್ತಕ್ಕಂಥ 2 ಇನ್ನಿಂಗ್ಸ್ ಬಿಡೋಣ. 2 ಇನ್ನಿಂಗ್ಸ್ ಬಿಟ್ಟರೆ ಎಷ್ಟಾಗ್ತವೆ? 21 ಇನ್ನಿಂಗ್ಸ್ ಆಗ್ತವೆ. ಆ 21 ಇನ್ನಿಂಗ್ಸ್ ಎವರೇಜ್ ಎಷ್ಟಾಗುತ್ತೆ ಅಂತ? 38 ರನ್ ರೇಟ್ ಆಗುತ್ತಂತೆ. ರನ್ ರೇಟ್ ಇದು. ಹಾಗಾದ್ರೆ ಇಲ್ಲಿ ಸ್ಕೋರ್ಗಳು ಎಷ್ಟಾದ ಟೋಟಲ್ ನೋಡ್ರಿ, 21 × 38 ಎಷ್ಟಾಗ್ತವೆ? 8 1ರಲ್ಲಿ 8, 8 2ರಲ್ಲಿ 16 ಪ್ಲಸ್ 3 1ರಲ್ಲಿ 3, 3 2ರಲ್ಲಿ 6, 798. 798. ಈಗಿಲ್ಲ ನೋಡ್ರಿ, ಇದು 23 ಇನ್ನಿಂಗ್ಸು, ಇದು 21 ಇನ್ನಿಂಗ್ಸು. ಇವೆರಡರಲ್ಲಿ ಮೈನಸ್ ಮಾಡಿದರೆ ಉಳಿದಿರ್ತಕ್ಕಂಥದ್ದು 2 ಇನ್ನಿಂಗ್ಸಿಂದ ಉಳಿಯುತ್ತೆ. 2 ಇನ್ನಿಂಗ್ಸಿನ ಉಳಿತವೆ. ಹೌದಾ? ಆ 2 ಇನ್ನಿಂಗ್ಸ್ ಯಾವುದು? ಹೈಯೆಸ್ಟ್ ಸ್ಕೋರ್ ಹೊಡಿರ್ತಕ್ಕಂಥದ್ದು ಮತ್ತು ಲೋಯೆಸ್ಟ್ ಸ್ಕೋರ್ ಹೊಡಿರ್ತಕ್ಕಂಥ 2 ಇನ್ನಿಂಗ್ಸ್ಗಳ ಮೊತ್ತ ಸಿಗುತ್ತೆ ನಮಗೆ. ಎಷ್ಟಾಗ್ತಂದ್ರೆ 9ರಲ್ಲಿ 8 ಹೋದರೆ 1, 18ರಲ್ಲಿ 9 ಹೋದರೆ 9 ಕೆಲ ಬಂತು 1, 9ರಲ್ಲಿ 8 ಹೋದರೆ 1. ಹಾಗಾದ್ರೆ ಆ 2 ಇನ್ನಿಂಗ್ಸನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ? 191 ರನ್ಗಳಾಗ್ತವೆ. ಕ್ಲಿಯರ್ ಆಯ್ತಾ? ಇದು 2 ಇನ್ನಿಂಗ್ಸನ್ನು ಕೂಡಿಸಿದ್ರೆ 2 ಇನ್ನಿಂಗ್ಸನ್ನು ಅಂದರೆ 2 ಇನ್ನಿಂಗ್ಸ್ ಯಾವುದದು? ಲೋಯೆಸ್ಟ್ ಸ್ಕೋರ್ ಹೊಡಿರ್ತಕ್ಕಂಥದ್ದು ಮತ್ತು ಹೈಯೆಸ್ಟ್ ಸ್ಕೋರ್ ಹೊಡಿರ್ತಕ್ಕಂಥ 2 ರನ್ಗಳನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ? 191 ಆಗ್ತದೆ. ನಾನೀಗ ಹೈಯೆಸ್ಟ್ ಸ್ಕೋರ್ ಇರೋದನ್ನು ಎ ಅಂತ ಗುರುತಿಸ್ಕೊಳ್ತೀನಿ. ಹೈಯೆಸ್ಟ್ ಸ್ಕೋರ್ ಹೊಡೆತಕ್ಕಂಥದ್ದು ಎ ಅಂತ ಗುರುತಿಸ್ಕೊಳ್ತೀನಿ ಮತ್ತು ಲೋಯೆಸ್ಟ್ ಸ್ಕೋರ್ ಹೊಡೆದ ಬಿ ಅಂತ ಗುರುತಿಸ್ಕೊಳ್ತೀನಿ. ಈ 2 ರನ್ಗಳನ್ನು ಕೂಡಿಸಿದ್ರೆ ಎಷ್ಟಾಗ್ತವೆ? 191 ರನ್ಗಳಾಗ್ತವೆ. ಅಲ್ಲಿ ಏನಂತ ಹೇಳಿದರೆ ಗರಿಷ್ಠ ಸ್ಕೋರು ಮತ್ತು ಕನಿಷ್ಠ ಸ್ಕೋರ್ಗಳ ವ್ಯತ್ಯಾಸ ಕೊಟ್ಟಿದ್ದಾರೆ. ವ್ಯತ್ಯಾಸ ಎಷ್ಟು ಅಂತ ಕೊಟ್ಟಿದ್ದಾರೆ ಅವರು? ಅವುಗಳ ವ್ಯತ್ಯಾಸ ಮೊತ್ತಕ್ಕಿಂತ 137 ರನ್ ಹೆಚ್ಚಿದೆ. ಹಾಗಾದರೆ ಇದು ಗರಿಷ್ಠ ಸ್ಕೋರು, ಇದು ಕನಿಷ್ಠ ಸ್ಕೋರು. ಇದಕ್ಕಿಂತ 137 ಹೆಚ್ಚಿದೆ ಅಂದಾಗ ಮೈನಸ್ ಆಗುತ್ತೆ. ಎಷ್ಟು ರನ್ಗಳು? 137 ರನ್ಗಳು ಏನಿದ್ದಾವೆ ಹೆಚ್ಚಿದೆ ಇದು. ಹಾಗಾದರೆ ಎ ಪ್ಲಸ್ ಬಿ = 191, ಎ ಮೈನಸ್ ಬಿ = 137. ಕ್ಲಿಯರ್ ಆಯ್ತಾ? ಇಲ್ಲಿ ತನಕ ಅರ್ಥ ಆಯ್ತಾ? ಪ್ರತಿಯೊಂದು ಇನ್ನಿಂಗ್ಸ್ 23 ಅದಾವ. 23 ಇನ್ನಿಂಗ್ಸ್ 43 ಅಂತಂದ್ರೆ 989 ರನ್ಗಳಾಗ್ತವೆ. 2 ಇನ್ನಿಂಗ್ಸ್ ಬಿಟ್ಟಿದೆ. ಹಾಗಾದ್ರೆ 21 ಇನ್ನಿಂಗ್ಸ್ ಆಗ್ತವೆ. ಎವರೇಜ್ ಎಷ್ಟಾಗುತ್ತಂತೆ? 38 ಆಗುತ್ತಂತೆ. ಆಗ ಟೋಟಲ್ ಸ್ಕೋರ್ ಎಷ್ಟಾಗುತ್ತೆ? 798 ಆಗುತ್ತೆ. 980ರಲ್ಲಿ 798 ಮೈನಸ್ ಮಾಡಿದ್ರೆ 2 ಇನ್ನಿಂಗ್ಸ್ಗಳ ಒಟ್ಟು ಮೊತ್ತ ಸಿಗುತ್ತೆ. ಆ 2 ಇನ್ನಿಂಗ್ಸನ್ನು ನಾವು ಒಂದು ಹೈಯೆಸ್ಟ್ ಸ್ಕೋರು ಲೋಯೆಸ್ಟ್ ಸ್ಕೋರ್ 2 ಕೂಡಿಸಿದ್ರೆ 191 ಆಯಿತು. ದತ್ತಾಂಶದಲ್ಲಿ ಕೊಟ್ಟಿದ್ದಾರೆ ಆ 2 ಇನ್ನಿಂಗ್ಸ್ಗಳ ವ್ಯತ್ಯಾಸ 137 ಅಂತೇಳಿ. ಕ್ವಶನ್ ಕೇಳಿದ್ದೀಗ
ಹೈಯೆಸ್ಟ್ ಸ್ಕೋರ್ ಹೊಡೆದದ್ದು ಕೇಳಿದ್ದಾರೆ. ಎಸ್ ಕೇಳಿ. ಈಗ ನೋಡ್ರಿ, ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್, ಮುಗೀತು. ಇಲ್ಲಿ ಎ ಎಷ್ಟು ಎ ಅದು 2a ಆಯಿತು, ಈಸ್ ಈಕ್ವಲ್ ಟು ಇಲ್ಲಿ ಪ್ಲಸ್ ಹಾಗಾದ್ರೆ ಕೂಡಿಸ್ಬಿಡೋಣ. 7 1 8, 9 3 12 2 ಬಂತು 1, ಹಾಗಾದ್ರೆ 1 2 3 328. 2a ಈಕ್ವಲ್ ಟು 328. 1a 2 1 2 2 1 2 1 ಉಳಿತೆ 12 ಆಗುತ್ತೆ. 2 6 12, 2 4 8. ಹಾಗಾದರೆ ಒಂದು ಹೈಯೆಸ್ಟ್ ಸ್ಕೋರ್ ಹೊಡಿರ್ತಕ್ಕಂಥ ಎಷ್ಟು? 164 ರನ್ನು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಹೈಯೆಸ್ಟ್ ಸ್ಕೋರ್ ಏನಂದ್ರೆ ಹೈಯೆಸ್ಟ್ ಸ್ಕೋರ್ ತಾನೆ. ಹಾಗಾದ್ರೆ ಹೈಯೆಸ್ಟ್ ಸ್ಕೋರ್ ಹೊಡಿರ್ತಕ್ಕಂಥದ್ದು ಎಷ್ಟು? 164. ಒಂದು ವೇಳೆ ಲೋಯೆಸ್ಟ್ ಸ್ಕೋರ್ ಕೇಳಿದ್ರೆ ಅಂತ ಇಟ್ಕೊಳ್ರಿ, ಎಗೆ ಎಷ್ಟು ಸೇರಿಸಿ 191 ಅಥವಾ ಎದಲ್ಲಿ ಎಷ್ಟು ಕಳೆದ್ರೆ 137, ಎರಡರಲ್ಲಿ ಒಂದು ಮಾಡಿಬಿಟ್ರೆ ಆಯಿತು. ಹಾಗಾದ್ರೆ 191ರಲ್ಲಿ 164 ಮೈನಸ್ ಮಾಡಿಬಿಡೋಣ, ಲೋಯೆಸ್ಟ್ ಸ್ಕೋರ್ ಆಗ್ತವೆ. ಟೋಟಲ್ ಸ್ಕೋರ್ 191, ಅದರಲ್ಲಿ 164 ಹೈಯೆಸ್ಟ್ ಸ್ಕೋರ್ ಮೈನಸ್ ಮಾಡಿಬಿಡೋಣ. 11ರಲ್ಲಿ 4 ಹೋದರೆ 7, ಕೆಲ ಬಂತು 1, 9ರಲ್ಲಿ 7 ಹೋದರೆ 2. ಹಾಗಾದರೆ ಲೋಯೆಸ್ಟ್ ಸ್ಕೋರ್ ಬಿ, ಲೋಯೆಸ್ಟ್ ಸ್ಕೋರ್ ಎಷ್ಟಾದರೆ 27 ರನ್ನುಗಳು ಆದವು. ನೋಡ್ರಿ ಎಷ್ಟು ಸಿಂಪಲ್ ಆಗಿ ಕಂಡು ಹಿಡ್ಬೋದು. ಇದು ಹೈಯೆಸ್ಟ್ ಸ್ಕೋರು, ಇದು ಲೋಯೆಸ್ಟ್ ಸ್ಕೋರು. ಈಗ ಇವೆರಡರೂ ಕೂಡಿಸ್ರಿ 191 ಆಗುತ್ತೆ. ನೋಡ್ರಿ 7 1 4 7 11ಕ್ಕೆ 1, ಕೆಲ ಬಂತು 1, 6 2 1 3 3 6 9, ಈ 1ಕ್ಕೆ 1. ಇವೆರಡರಲ್ಲಿ ಮೈನಸ್ ಮಾಡಿದ್ರೆ 137 ಬರುತ್ತೆ. ನೋಡ್ರಿ 4ರಲ್ಲಿ 7 ಹೋಗಲ್ಲ, 14ರಲ್ಲಿ 7 ಹೋದ್ರೆ 7, ಕೈಲ ಬಂತು 1, 6ರಲ್ಲಿ 3 ಹೋದ್ರೆ 3, 1ಕ್ಕೆ 1, 137 ಅಂತ ಸಿಂಪಲ್ ಅದ. ಹೌದಾ? ಎಸ್, ಅರ್ಥ ಆಯ್ತು. ಎಸ್, ನೆಕ್ಸ್ಟ್ ಕ್ವಶನ್ 9. ಎ ಎನ್ನುವುದು ಪ್ಲಸ್, ಬಿ ಎನ್ನುವುದು ಮೈನಸ್, ಸಿ ಎನ್ನುವುದು ಮಲ್ಟಿಪಲ್, ಡಿ ಎನ್ನುವುದು ಡಿವೈಡ್ ಆದರೆ 30b 24d 4c 3a2 ಏನಾಗುತ್ತೆ, ಅದರ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಬಾಡ್ಮಾಸ್ ನಿಯಮದ ಮೇಲೆ ಇರ್ತಕ್ಕಂಥ ಈ ಕ್ವಶನ್ ಅನ್ನ ನಾವು ಸಿಂಪಲ್ ಆಗಿ ಬಿಡಿಸ್ಕೊಳ್ಬಹುದು. ಇಲ್ಲಿ ಬಿ ಇದೆ ಮತ್ತು ಡಿ ಇದೆ ಮತ್ತು ಸಿ ಇದೆ, ಎ ಇದೆ. ಇವುಗಳು ಏನನ್ನ ಸೂಚಿಸ್ತವೆ ಅಂತೇಳಿ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. ನಾನೀಗ 30, ಆಮೇಲೆ 24, ಆಮೇಲೆ 4, ಆಮೇಲೆ 3, ಆಮೇಲೆ 2. ಇಲ್ಲಿ ಬಿ ಇದ್ದ ಸಂಕೇತ ಏನು, ಯಾವ ಚಿಹ್ನೆಯನ್ನ ಸಂಕೇತಿಸುತ್ತೆ? ಬಿ ಅಂತಕ್ಕಂಥದ್ದು ಮೈನಸ್, ಬಿ ಅಂತಕ್ಕಂಥದ್ದು ಮೈನಸ್. ನೆಕ್ಸ್ಟ್ ಡಿ ಅಂತಕ್ಕಂಥದ್ದು ಡಿವೈಡ್ ಅನ್ನ ತೋರಿಸುತ್ತೆ, ಭಾಗಾಕಾರ ಮಾಡುತ್ತೆ. ನೆಕ್ಸ್ಟ್ ಸಿ ಎನ್ನುವುದು ಮಲ್ಟಿಪಲ್, ಹೌದಾ? ನೆಕ್ಸ್ಟ್ ಎ ಎನ್ನುವುದು ಪ್ಲಸ್. ನೋಡ್ರಿ ಈ ರೀತಿ ಅದ. ಇದ್ರ ವ್ಯಾಲ್ಯೂ ಏನಾಗುತ್ತೆ? ಇದನ್ನ ನಾವು ಯಾವ ಪ್ರಕಾರ ಬಿಡಿಸ್ಬೇಕು? ಬಾಡ್ಮಾಸ್ ನಿಯಮದ ಪ್ರಕಾರ ಬಿಡಿಸ್ಬೇಕು. ಬಿ ಓ ಡಿ ಎಂ ಎ ಎಸ್ ಇವೆರಡು ಇಲ್ಲಿ ಬ್ರಾಕೆಟ್ಸ್ ಇಲ್ಲ ಮತ್ತು ಆಫ್ ವಿಶಿಷ್ಟವಾಗಿರ್ತಕ್ಕಂಥ ಗುಣಕಾರ ಇಲ್ಲ. ಇಲ್ಲಿರ್ತಕ್ಕಂಥದ್ದು ಡಿವೈಡು, ಮಲ್ಟಿಪಲ್, ಆಡಿಷನ್, ಸಬ್ಸ್ಟ್ರಾಕ್ಷನ್. ಮೊದಲು ಭಾಗಾಕಾರ, ಆಮೇಲೆ ಗುಣಾಕಾರ, ಆಮೇಲೆ ಸಂಕಲನ, ಕೊನೆಗೆ ವ್ಯವಕಲನ. ಹಾಗಾದ್ರೆ ಇಲ್ಲಿ ಮೊದಲು ಡಿವೈಡ್ ಮಾಡ್ತಕ್ಕಂಥದ್ದು ಎಲ್ಲಿದೆ ಡಿವೈಡ್? ಇಲ್ಲಿದೆ ನೋಡಿ, 24 ಡಿವೈಡೆಡ್ ಬೈ 4 ಇದೆ. 24 ಡಿವೈಡೆಡ್ ಬೈ 4 ಇದೆ. ಎಸ್, ಅದನ್ನಷ್ಟೇ ಮಾಡ್ಬೇಕು ನಾವು ಇವಾಗ. ನಿಮಗೆ ಗೊತ್ತಾಗಲ್ಲ ಅಂತೇಳಿ ಕಂಪ್ಲೀಟ್ ಒಂದೊಂದು ಹಚ್ಕೊಳ್ತಾ ಇದ್ದೀನಿ. 30 ಮೈನಸ್ 24ಕ್ಕೆ 4ರಿಂದ ಡಿವೈಡ್ ಮಾಡಿ 4 6ರಲ್ಲಿ 24 ಮೈನಸ್ 6 ಆಯ್ತಾ. ನೆಕ್ಸ್ಟ್ ಎಲ್ಲಿದೆ? ಇಂಟು 3 ಪ್ಲಸ್ 2. ಈಗ ಮತ್ತೇನಿದೆ ನೋಡ್ರಿ, ಮೈನಸ್ 6 ಇದೆ ಇದು. ನೆಕ್ಸ್ಟ್ ಇವೆರಡು ಗುಣಾಕಾರ, ನೆಕ್ಸ್ಟ್ ಮಲ್ಟಿಪಲ್ ಮಾಡಬೇಕು. ಈಗ 30 ಮೈನಸ್ ಇಂಟು ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇರುತ್ತೆ, ಮೈನಸ್ ಇಂಟು ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್, 6 3 ಎಷ್ಟಾಗುತ್ತೆ? 18. ಇಲ್ಲಿ ಎಷ್ಟಿದೆ? ಪ್ಲಸ್ 2ಕ್ಕೆ ಪ್ಲಸ್ 2. ಎಸ್, ಈಗ ನೋಡಿ, ಈಗ ಅಡಿಷನ್ ಮಾಡಬೇಕು. ಹಂಗಂತೇಳಿ ನೀವೇನು ಕೂಡಿಸ್ಬೇಕಂತೇಳಿ ಇವೆರಡನ್ನ ಕೂಡಿಸ್ಕೊಂಡು 30 ಮೈನಸ್ 18 1 2 20 ಆಗುತ್ತೆ. 30ರಲ್ಲಿ 20 ಹೋದ್ರೆ 10 ಅಂತ ಹೇಳಿ ಉತ್ತರ ಹಚ್ಕೊಂಡ್ರೆ ತಪ್ಪಾಗುತ್ತೆ. ಯಾಕೆ? ಅಡಿಷನ್ ಇದೆಯಲ್ಲ. ಆಮೇಲೆ ಇಲ್ಲಿ ಮೈನಸ್ ಮಾಡಿದೀವಿ, ಇದು ತಪ್ಪು. ಯಾಕೆ ತಪ್ಪಾಯ್ತು? ಇದ್ರ ಪ್ರಕರಣ ಮಾಡಿದ್ವಿ ತಾನೆ ನಾವು. ಎಸ್, ತಪ್ಪೆಲ್ಲ ಆಯ್ತು. ಇಲ್ಲಿ ಮೈನಸ್ 18 ಇದೆ, ಮೈನಸ್ 18 ಮತ್ತು ಪ್ಲಸ್ 2 ಇದೆ. ಹಿಂಗೆ ಮಾಡಿದ್ರೆ ಏನಾಗುತ್ತೆ? ಮೈನಸ್ 18ರಲ್ಲಿ ಪ್ಲಸ್ 2ಅನ್ನ ಮೈನಸ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಇದು ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಅಂದ್ರೆ 18ರಲ್ಲಿ 2ಅನ್ನ ಕಳಿಬೇಕು ನಾವು. 18ರಲ್ಲಿ 2ಅನ್ನ ಕಳಿಬೇಕು. ಎಷ್ಟಾಗುತ್ತೆ? 16 ಆಗುತ್ತೆ.
ಚಿಹ್ನೆ ಯಾವ್ದು ಹಚ್ಕೊಳ್ಬೇಕು, ಇವೆರಡರಲ್ಲಿ ದೊಡ್ಡದು ಯಾವುದಿದೆ, ಮೈನಸ್ ಇದೆಲ್ಲ, ಮೈನಸ್ ಚಿಹ್ನೆ ಹಚ್ಕೊಳ್ಬೇಕು. ಈಗ ನೋಡ್ರಿ 30ರಲ್ಲಿ 16 ಹೋದ್ರೆ ಎಷ್ಟಾಗುತ್ತೆ, 14 ಕರೆಕ್ಟ್ ಆನ್ಸರ್ ಆಗುತ್ತೆ. ಎಸ್, ಹಿಂಗಾದ್ರೂ ಮಾಡ್ಬೋದು ನೀವು. ಅಥವಾ ಇನ್ನೂ ಒಂದು ವೇ, ಇಲ್ಲಿ 30 ಪ್ಲಸ್ 30 ಇಲ್ಲಿ ಪ್ಲಸ್ 2 ಇವೆರಡನ್ನ ಮೊದಲು ಕೂಡಿಸ್ಕೊಂಡ್ಬಿಡ್ಬೋದು. ಪ್ಲಸ್ 30 ಪ್ಲಸ್ 2 ಎಷ್ಟಾಗುತ್ತೆ, 32 ಆಗುತ್ತೆ. ಈಗ ಇಲ್ಲಿ ಉಳಿದಿರ್ತಕ್ಕಂಥದ್ದು ಮೈನಸ್ 18. ಈಗ ನೋಡ್ರಿ 32ರಲ್ಲಿ 18 ಹೋದ್ರೆ ಎಷ್ಟು ಉಳಿತು, 14 ಉಳಿತು. ಇದು ಕರೆಕ್ಟ್ ಆಗಿರ್ತಕ್ಕಂಥದ್ದು. ನೀವಿಲ್ಲಿ ಚಿಹ್ನೆಯನ್ನು ಬಿಟ್ಟು ಇವೆರಡು ಕೂಡಿಸ್ಕೊಂಡು ಲೆಕ್ಕ ಹಚ್ಚಿಕೊಂಡ್ರೆ ತಪ್ಪಾಗತ್ತೆ. ಹೌದಾನೆ? ಎಷ್ಟು ಬರ್ತದೆ ಉತ್ತರ, 10 ಬರ್ತದೆ ನೋಡ್ರಿ. ಈಗ ಇಲ್ಲಿ ಎಷ್ಟು ಬಂತ, ರೈಟ್ ಆನ್ಸರ್ ಎಷ್ಟು, 14 ಈಸ್ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್, ಗೊತ್ತಾಯ್ತು? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 10. ಗಡಿಯಾರದಲ್ಲಿ 4ರಿಂದ 5ರ ನಡುವಿನ ಯಾವ ಸಮಯದಲ್ಲಿ ಗಡಿಯಾರದ ಕೈಗಳು ಲಂಬಕೋನದಲ್ಲಿರುತ್ತವೆ? ಅತಿ ಈಸಿಯಾಗಿ ಉತ್ತರ ಕಂಡುಹಿಡ್ಕೊಳ್ಬೋದು. ಯಾವ ಆಯ್ಕೆಯಲ್ಲಿ ಡಿವೈಡೆಡ್ ಬೈ 11 ಇದೆಯೋ ಅದುವೇ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗಿರುತ್ತೆ. ಡಿವೈಡೆಡ್ ಬೈ 11. ಇಲ್ಲಿ ಒಂದನೇ ಆಯ್ಕೆಯಲ್ಲಿ ನಿಮಿಷ 30 ನಿಮಿಷ ಅಂತದ, ಅಲ್ಲ. ಎರಡನೇ ಆಯ್ಕೆಯಲ್ಲಿ 3/4 ನಿಮಿಷ ಅಂತದ, 16.3 ನಿಮಿಷ ಅಂತದ, ಅದಲ್ಲ. ಮೂರನೇ ಆಯ್ಕೆ 38.2 11 ಇಂಪಾರ್ಟೆಂಟ್ ನಮಗೆ. 11 ಇದೆಯಲ್ಲ, ರೈಟ್ ಆನ್ಸರ್ ಅದು ಒಂದೇ. ಇನ್ನೊಂದ್ರಲ್ಲಿ 11 ಅಂತೇಳಿ. ನಾಲ್ಕನೇ ಆಯ್ಕೆಯಲ್ಲಿ 33 ನಿಮಿಷ ಅಂತದ, ಅದು ಕೂಡ ಅಲ್ಲ. ಹಾಗಾದ್ರೆ ರೈಟ್ ಆನ್ಸರ್ ಯಾವುದಿಲ್ಲಿ, 38.2 11 ಅಂತ ಬಂದಲ್ಲ, ಅದುವೇ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಅತಿ ಈಸಿಯಾಗಿ ಉತ್ತರ ಕಂಡುಹಿಡ್ಕೊಳ್ಬೋದು. ಎಸ್, ಇದನ್ನ ಯಾವ ರೀತಿ ಮಾಡಬೇಕು, 4ರಿಂದ 5 ಗಂಟೆ ನಡುವೆ 90 ಡಿಗ್ರಿ ಲಂಬಕೋನ ಅಂದ್ರೆ ಎಷ್ಟು, 90 ಡಿಗ್ರಿ ಇರಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಸಿಂಪಲ್ ಆಗಿ ಒಂದು ಸೂತ್ರ ಅದ. ಏನು, 2/11 ಇಂಟು ಬ್ರಾಕೆಟ್ A1 ಪ್ಲಸ್ ಆರ್ ಮೈನಸ್ A2. ಇದನ್ನ ಚೂರು ಲೆಕ್ಕ ಮಾಡಿಬಿಟ್ರೆ ಉತ್ತರ ಮುಗಿದೋಯ್ತು. ಇದು ಒಂದರಲ್ಲಿ ಇಲ್ಲಿ ಎರಡು ಸಿಗ್ತಾವೆ. ಒಂದು ಪ್ಲಸ್ ಮಾಡಿದ್ರೆ ಒಂದು ಉತ್ತರ ಸಿಗುತ್ತೆ, ಮೈನಸ್ ಮಾಡಿದ್ರೆ ಒಂದು ಉತ್ತರ ಸಿಗುತ್ತೆ. ಅಂದರೆ 4ರಿಂದ 5 ಗಂಟೆ ನಡುವೆ 2 ಸರಿ ಲಂಬಕೋನಗಳಾಗ್ತಾವ ಅಂತ ಅರ್ಥ. ಎರಡು ನಿಮ್ಗೆ ಹೇಳಿಕೊಟ್ಬಿಡ್ತೀನಿ, ಎರಡು ಹೇಳ್ಕೊಡ್ತೀನಿ ಯಾವ ರೀತಿ ಅಂತೇಳಿ. ಈಗ ನೋಡ್ರಿ, ಇಲ್ಲಿ A1 ಅಂದ್ರೆ ಏನು ಸರ್, A2 ಅಂದ್ರೆ ಏನು ಸರ್? A1 ಅಂದರೆ 30H. 30H ಅಂದರೆ 30 ಇಂಟು H ಅಂದ್ರೆ ಅವರ್ಸ್. ಮೊದಲನೇದು ಏನು, 4 ಗಂಟೆ ಅಲ್ಲ, ಇಂಟು 4 ಮಾಡಿದ್ರೆ A1. A2 ಅಂದ್ರೆ ಏನು, ಇಲ್ಲಿ ಎಷ್ಟು ಡಿಗ್ರಿ ಕೆ, 90 ಡಿಗ್ರಿ ಅಲ್ಲ, A2 90 ಡಿಗ್ರಿ ಅಂತ ಬರುತ್ತೆ. ಇಲ್ಲಿ ನೋಡ್ರಿ, 2/11 ಇಂಟು A1 ಅಂದ್ರೆ 30H ಅಂತ, 30 ಇಂಟು 4, 30 ಇಂಟು 4, 3 4 120. ನಾನು ಒಂದ್ರದ್ದು ಹಚ್ಕೊಳ್ತೀನಿ ಪ್ಲಸ್. A2 ಅಂದ್ರೆ 90 ಡಿಗ್ರಿ ನೋಡ್ರಿ, 90. ಇದು ಒಂದು ರೀತಿಯಲ್ಲಿ ಸಿಗುತ್ತೆ. ಈಗ ಮೈನಸ್ ಮಾಡ್ತೇನೆ, ಸೇಮ್ 2/11 ಇಂಟು ಇಲ್ಲಿ 120, ಇಲ್ಲಿ ಪ್ಲಸ್ 90 ಬಂತು, ಈಗ ಮೈನಸ್ ಹಚ್ಕೊಳ್ತೀನಿ. A1 ಅಂದ್ರೆ ಎಷ್ಟು, 30H 120 ಮೈನಸ್ ಹಚ್ಕೊಳ್ತೀನಿ. A2 ಅಂದ್ರೆ ಎಷ್ಟು, 90 ಡಿಗ್ರಿ. ಕ್ಲಿಯರ್ ಆಯ್ತು ಹಚ್ಕೊಂಡಿದ್ದು, ಕ್ಲಿಯರ್ ಆಯ್ತಾ? A1 ಅಂದ್ರೆ 30H ಅವರ್ಸ್ಗೆ 30ರಿಂದ ಗುಣಾಕಾರ ಮಾಡಿದ್ರೆ A1 ಆಗುತ್ತೆ. ಇಲ್ಲಿ A2ನ ಲಂಬ ಕೋನ ಇರೋದನ್ನು ಈ ಥರ ಹಚ್ಚಿದ್ದೀನಿ. ಇಲ್ಲಿ ಎರಡು ರೀತಿಯಲ್ಲಿ 2 ಸರಿ ಏನಾಗುತ್ತೆ, ಲಂಬ ಕೋನಗಳು ಏರ್ಪಟ್ಟಾಗ್ತವೆ. ಯಾವಾಗ ನೋಡ್ರಿ. ಎಸ್, 2/11 ಇಂಟು 120, ಒಂದು 90 ಸೇರಿಸಿದ್ರೆ ಎಷ್ಟಾಗುತ್ತೆ, 210. ಹಾಗಾದ್ರೆ 210ಕ್ಕೆ ಈಗ 2ಕ್ಕೆ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ, 420 ಡಿವೈಡೆಡ್ ಬೈ 11. ಈಗ ಇದನ್ನು ನಾವು ವಿಷಮ ಭಿನ್ನ ರಾಶಿಯಲ್ಲಿ ಇಡಬೇಕು. ಇದು ಏನಿದೆ, ನಿಮಿಷ ನೋಡ್ರಿ, ಇದು ಇಂಪಾರ್ಟೆಂಟು. ಇದು ನಿಮಿಷ ಮಾತ್ರ. ಹೌದಾ, ನಾವು ನಿಮಿಷ ಕಂಡಿಡ್ತೀವಿ. 4 ಗಂಟೆ ಓಕೆ, ಅದರಲ್ಲಿ ಏನು 4 ಗಂಟೆ 5 ಗಂಟೆ ಅಂದರೆ ಗಂಟೆ 4 ಮಾತ್ರ ಫಿಕ್ಸ್ ಇರುತ್ತೆ, ನಿಮಿಷದಲ್ಲಿ ಆಗ್ತಾ ಇರ್ತವೆ. ಹೌದಾ, ಲಂಬ ಕೋನಗಳು ನಿಮಿಷದಲ್ಲಿ ಆಗ್ತಾ ಇರ್ತವೆ. ಇದೇನು ನಿಮಿಷ. ಹೌದಾ, ಈಗ ಇಲ್ಲಿ ನಿಮಿಷ ಎಷ್ಟು ಆಗ್ತವೆ, ವಿಷಮ ಭಿನ್ನ ರಾಶಿಯಲ್ಲಿ ಹಚ್ತೀನಿ ನಾನು. 11 ಮಧ್ಯೆಯಲ್ಲಿ 42 ಬರೋವರೆಗೂ ಹೇಳ್ತಾ ಹೋಗ್ಬೇಕು. 11 ಮಧ್ಯೆ 11 4 44 ಆಗುತ್ತೆ. ಹಾಗಾದರೆ 11 3 33. ಇಲ್ಲಿ 42 ಅದ, 42ರಲ್ಲಿ 33 ಹೋದ್ರೆ ಎಷ್ಟು ಉಳಿಯುತ್ತೆ, 9 ಉಳಿತು. ಹೌದಾ, 42 ಇದೆ, 33 ಹೋದ್ರೆ ಎಷ್ಟು ಉಳಿತು, 9 ಉಳಿತು. ಮುಂದೆ ಎಷ್ಟು ಜೀರೋ ಅದ, ಇಲ್ಲಿ ಒಂದು ಜೀರೋ ಅದ. ಎಸ್, ಈಗ 11 ಮಧ್ಯದಲ್ಲಿ ಮತ್ತೆ 80 ಬರೋವರೆಗೆ ಅಂದಾಗ 11 8 88, ಇಲ್ಲಿ 90 ಅದ, 88 ಹೋದ್ರೆ ಎಷ್ಟು ಉಳಿತು, 2 ಉಳಿತು. ಹಾಗಾದರೆ 38.2 11 ನಿಮಿಷ ರೈಟ್ ಆನ್ಸರ್ ಆಯ್ಕೆಯಲ್ಲಿ ಅದ. 4 ಗಂಟೆ 38.2 11 ದ ರೈಟ್ ಆನ್ಸರ್ ಆಯ್ಕೆ 3.
ನೋಡ್ರಿ ಮುಗ್ದ ಹೋಯ್ತು ಉತ್ತರ. ಇದು ಒಂದು ಸರಿ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಸರಿ ಬಂದಾಗ 2/11ಕ್ಕೆ 2/11 ಇಂಟು 120ರಲ್ಲಿ 90 30 ಆಗುತ್ತೆ. 11ಕ್ಕೆ 30ಕ್ಕೆ 11ಕ್ಕೆ 2 ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರಲ್ಲ. 32ರಲ್ಲಿ 60 ಡಿವೈಡೆಡ್ ಬೈ 11. ಇದನ್ನ ವಿಷಮ ಭಿನ್ನ ರಾಶಿಯನ್ನು ಮಾಡಿದಾಗ 11ಕ್ಕೆ 11 11ರ ಮಧ್ಯೆಯಲ್ಲಿ 60 ಬರೋದವರೆಗೆ 11 5 55. ಎಷ್ಟು ಉಳಿತು? 5 ಉಳಿತು. 5 ನಿಮಿಷ ಡಿವೈಡೆಡ್ 5.5/11 ನಿಮಿಷದಲ್ಲಿ ನೋಡ್ರಿ 2 ಸಾರಿ ಆಗ್ತವೆ. 4 ಗಂಟೆ 38.2/11 ನಿಮಿಷದಲ್ಲಿ ಒಂದು ಸರಿ ಲಂಬಕೋನ ಆಗುತ್ತೆ. 4 ಗಂಟೆ 5.5/11 ನಿಮಿಷದಲ್ಲಿ ಮತ್ತೊಂದು ಸರಿ ಆಗುತ್ತೆ. ಇದು ಮೊದಲಾಗುತ್ತೆ, ಇದು ಆಮೇಲೆ ಆಗುತ್ತೆ. 2 ಸಾರಿ ಲಂಬಕೋನಗಳಾಗ್ತವೆ. ಆಯ್ಕೆಯಲ್ಲಿ ಏನಾದರೂ ಇವೆರಡೂ ಇದ್ರೆ ಹೆಂಗ? ಇದು ಮತ್ತು ಇದು ಇತ್ತಂದ್ರೆ 3ನೇ ಅಥವಾ 4ನೇ ಆಯ್ಕೆ 1 ಮತ್ತು 2 ಅಂತ ಇದ್ದೇ ಇರುತ್ತೆ. 1 ಮತ್ತು 2 ಅಂತ ಇದ್ದೇ ಇರುತ್ತೆ. ಯಾಕಂದ್ರೆ 2 ಸಾರಿ ಲಂಬಕೋನಗಳಾಗ್ತವೆ. 5 ನಿಮಿಷ 5/11 ನಿಮಿಷದಲ್ಲಿ 1, 32.2/11 ನಿಮಿಷದಲ್ಲಿ 1 ಸಾರಿ, 2 ಸಾರಿ ಲಂಬಕೋನಗಳಾಗ್ತವೆ. ನೋಡ್ರಿ, ಅದು ನಿಮ್ಗೆ ಹೇಳಿದೆ, ಇಲ್ಲಿ ಕೂಡ ಡಿವೈಡೆಡ್ ಬೈ 11, ಇಲ್ಲಿ ಕೂಡ ಡಿವೈಡೆಡ್ ಬೈ 11 ಬಂತು. ಇಂಥ ಕ್ಲೀವ್ ಗೊತ್ತಿರ್ಬೇಕು ನಿಮಗೆ, ಹೌದಾ? ಕ್ಲಿಯರ್ ಆಗಿ ಗೊತ್ತಾಯ್ತು? 2 ಸಾರಿ ಲಂಬಕೋನಗಳಾಗ್ತವೆ. ಕ್ಲಿಯರ್? ಎಸ್. ಎಕ್ಸಾಮ್ ಅಲ್ಲಿ ಇವೆರಡು ಬಂದ್ರೆ 3 ಅಥವಾ 4ನೇಕೆ 2 ಅಂತ ಇರುತ್ತೆ. ಎ ಮತ್ತು ಬಿ 2 ಉತ್ತರ ಅಂತ ಬಂದಾಗ ಅಲ್ಲಿ ಎ ಮತ್ತು ಬಿ 2 ಉತ್ತರಗಳಾಗ್ತವೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 11. ಒಬ್ಬ ವ್ಯಕ್ತಿ ಎಯು ಒಂದು 10 kg ವಸ್ತುವನ್ನು 3 ಸೆಕೆಂಡ್ಗಳಲ್ಲಿ ಎತ್ತಿ 1 ಮೀಟರ್ ಎತ್ತರದಲ್ಲಿಡ್ತಾನೆ. ಮತ್ತೊಬ್ಬ ವ್ಯಕ್ತಿ ಬಿಯು 5 kg ಒಂದು ವಸ್ತುವನ್ನು 4 ಸೆಕೆಂಡ್ಗಳಲ್ಲಿ ಎತ್ತಿ 2 ಮೀಟರ್ದಲ್ಲಿ ಇಡ್ತಾನೆ. ಹಾಗಾದರೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ನೋಡ್ರಿ, ಎ ಅಂತಕ್ಕಂಥ ವ್ಯಕ್ತಿ 10 kg ವಸ್ತುವನ್ನು 3 ಸೆಕೆಂಡಲ್ಲಿ 1 ಮೀಟರ್ ಎತ್ತರದಲ್ಲಿ ಇಡ್ತಾನಂತೆ. ಬಿ ಅಂತಕ್ಕಂಥ ವ್ಯಕ್ತಿ 5 kg ವಸ್ತುವನ್ನು 4 ಸೆಕೆಂಡಲ್ಲಿ 2 ಮೀಟರ್ ಎತ್ತರದಲ್ಲಿ ಇಡ್ತಾನಂತೆ. ಇದು ಫಿಸಿಕ್ಸ್ ಅಲ್ಲಿ ಎನರ್ಜಿ ಟಾಪಿಕ್ ಅಲ್ಲಿ ಬರ್ತಕ್ಕಂಥ ಕ್ವಶನ್. ಇಲ್ಲಿ ಬಾಡಿ ಮಾಸ್ ಅಂತ ಬರ್ತಿದೆ. ಬಾಡಿ ಮಾಸ್ ಇದು ದ್ರವ್ಯ ರಾಶಿ ಅಂತ ಕರೀತಾರೆ. 10 kg ಮತ್ತು 5 kg. ನಾವಿಲ್ಲಿ ಏನ್ ಮಾಡಬೇಕು? ಇಲ್ಲಿ ಮಾಡ್ತಕ್ಕಂಥ ಕೆಲಸವನ್ನ ಸೇವ್ ಮಾಡಿಕೊಳ್ಳೋಣ. ಒಂದೇ ಕೆಲಸ ಮಾಡ್ಕೊಳ್ಳೋಣ. ಇಲ್ಲಿ ಕೆಲಸ ಏನ್ ಮಾಡ್ತಾನ? 1 ಮೀಟರ್. ಇಲ್ಲಿ ಸಮಯ ಬೇಡ, ಹೌದಾ? ನಿಮ್ಗೆ ಹೇಳಿದ್ನ ಸಾಮರ್ಥ್ಯ ಮತ್ತು ಸಮಯ ಪರಸ್ಪರ ವಿಲೋಮ ಇರ್ತವೆ ಅಂತೇಳಿ. ಯಾರ ಸಾಮರ್ಥ್ಯ? ಇಲ್ಲಿ ನೋಡ್ರಿ, ಎ ಮತ್ತು ಬಿ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳಿದ್ದಾರೆ. ಎ ಮತ್ತು ಬಿ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳು. ಟೈಮು ಇವನು 3 ದಿನ ತೆಗೆದುಕೊಂಡ್ರೆ ಇವನು 4 ದಿನ ತೆಗೆದುಕೊಳ್ತಾ ಇರ್ತಾನೆ. ಇವನ್ ಯಾಕೆ 4 ದಿನ ತೆಗೆದುಕೊಳ್ತಾನೆ? ಇವನ್ ಯಾಕೆ 3 ದಿನ ತೆಗೆದುಕೊಳ್ತಾನೆ ಅಂತ ಬಂದಾಗ, ಇವನ್ 4 ದಿನ ತೆಗೆದುಕೊಳ್ತಕ್ಕಂಥವನ ಸಾಮರ್ಥ್ಯ ಕಡಿಮೆ ಇರುತ್ತೆ. ಯಾವನ ಸಮಯ ಕಡಿಮೆ ತೆಗೆದುಕೊಳ್ತಾನೆ ಅವನ ಸಾಮರ್ಥ್ಯ ಜಾಸ್ತಿ ಇರುತ್ತೆ. ಹಾಗಾದ್ರೆ ಎಫಿಷಿಯನ್ಸಿ 4:3 ಇರುತ್ತೆ. ಇವು ಪರಸ್ಪರ ವಿರುದ್ಧ ಇರ್ತವೆ. ಟೈಮು ಮತ್ತು ಎನರ್ಜಿ ಎಫಿಷಿಯನ್ಸಿ ಪರಸ್ಪರ ವಿಲೋಮ ಇರ್ತವೆ. ಸ್ಪೀಡು ಮತ್ತು ಟೈಮು ಪರಸ್ಪರ ವಿಲೋಮ ಇರ್ತವೆ. ಟೈಮ್ ಅಂಡ್ ಡಿಸ್ಟೆನ್ಸ್ ಅಲ್ಲಿ ಹೇಳಿದ್ದೀನಿ ಮತ್ತು ಟೈಮ್ ಅಂಡ್ ವರ್ಕ್ ಅಲ್ಲಿ ಕೂಡ ಹೇಳಿದ್ದೀನಿ. ಎಸ್, ಇದೊಂದು ಗೊತ್ತಿರಬೇಕು, ಇದು ಬೇಸಿಕ್. ಇದು ಇರಲಿ. ಈಗ ನಾವು ಏನ್ ಮಾಡ್ಕೊಳ್ಳೋಣ? ಕೆಲಸವನ್ನ ಈಕ್ವಲ್ ಮಾಡ್ಕೊಳ್ಳೋಣ. ಮಾಡ್ತಕ್ಕಂಥ ಕೆಲಸ ಇನ್ನು 1 ಮೀಟರ್, ಇಲ್ಲಿ 2 ಮೀಟರ್. ಇಲ್ಲೇ 1 ಮೀಟರ್, ಇಲ್ಲಿ 2 ಮೀಟರ್ನ ಇವನು 1 ಮೀಟರ್ಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತಾನೆ ನೋಡ್ಕೊಳ್ಳೋಣ. 1 ಮೀಟರ್ ಮಾಡ್ಲಿಕ್ಕೆ ನೋಡ್ರಿ, ಅದೇ 5 kg ವಸ್ತುವನ್ನ 1 ಮೀಟರ್ ಇಡ್ಲಿಕ್ಕೆ 2 ಮೀಟರ್ ಇಡ್ಲಿಕ್ಕೆ 4 ಸೆಕೆಂಡ್ ತೆಗೆದುಕೊಂಡ್ರೆ 1 ಮೀಟರ್ ಇಡ್ಲಿಕ್ಕೆ ಎಷ್ಟು ಸೆಕೆಂಡ್ ತೆಗೆದುಕೊಂಡಿರ್ತಾನೆ? ಅರ್ಧ, 2 ಸೆಕೆಂಡ್. ನೋಡ್ರಿ, ಕ್ಲಿಯರ್ ಆಯ್ತಾ? ಇದು 5 kg ವಸ್ತುವನ್ನ 2 ಮೀಟರ್ ಎತ್ತಲಿಕ್ಕೆ 4 ಸೆಕೆಂಡ್ ತೆಗೆದುಕೊಂಡ್ರೆ ಅದೇ 5 kg ವಸ್ತುವನ್ನ 1 ಮೀಟರ್ ಎತ್ತಾಕ ಇಲ್ಲಿ ಸೇಮ್ ಬಂತು. ಕೆಲಸ ಸೇಮ್ ಇದೆ. 1 ಮೀಟರ್, ಇಲ್ಲಿ ಕೂಡ 1 ಮೀಟರ್, ಕೆಲಸ ಸೇಮ್ ಇದೆ. ಇಲ್ಲಿ 1 ಮೀಟರ್ ಎತ್ತಲಿಕ್ಕೆ ಎಷ್ಟು ಸೆಕೆಂಡ್ ತೆಗೆದುಕೊಂಡ? 2 ಸೆಕೆಂಡ್ ತೆಗೆದುಕೊಂಡ, ಹೌದಾ? ಎಷ್ಟು kg ವಸ್ತುವನ್ನ? 5 kg ವಸ್ತುವನ್ನ 1 ಮೀಟರ್ ಎತ್ತಲಿಕ್ಕೆ 2 ಸೆಕೆಂಡ್ ತೆಗೆದುಕೊಂಡ. ಹಾಗಾದ್ರೆ ಇಲ್ಲಿ ಕೂಡ 1 ಮೀಟರ್ ತಾನೆ ಇವನು ಮಾಡಿರ್ತಕ್ಕಂಥ 1 ಮೀಟರು. ಹಾಗಾದ್ರೆ 5 kg ಬದಲಾಗಿ ಬಿ ಅಂತಕ್ಕಂಥ ವ್ಯಕ್ತಿ 10 kg ಎತ್ತಿದ್ರೆ ಎಷ್ಟಾಗುತ್ತೆ ನೋಡ್ರಿ? 10 kg ಎತ್ತಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತಾನೆ? 5 ಇದ್ದು 10 ಆದ್ರೆ ಇಲ್ಲಿ 5 kg ಎತ್ತಲಿಕ್ಕೆ 2 ಸೆಕೆಂಡ್ ತೆಗೆದುಕೊಂಡ್ರೆ 10 kg ಎತ್ತಲಿಕ್ಕೆ 4 ಸೆಕೆಂಡ್ ಸಮಯವನ್ನ ತೆಗೆದುಕೊಳ್ತಾನೆ 1 ಮೀಟರ್ ಎತ್ತಲಿಕ್ಕೆ. ಕ್ಲಿಯರ್ ಆಯ್ತಾ? ಇದು ನೋಡ್ರಿ ಎಷ್ಟು ಸಿಂಪಲ್ ಇದೆ ನೋಡ್ರಿ. 5 kg ಎತ್ತಲಿಕ್ಕೆ 4 ಸೆಕೆಂಡ್ ತೆಗೆದುಕೊಳ್ತಾನೆ 2 ಮೀಟರ್. 5 kg 2 ಮೀಟರ್ ಎತ್ತಲಿಕ್ಕೆ 4 ಸೆಕೆಂಡ್. ಇಲ್ಲಿ 1 ಮೀಟರ್ ಅದನ್ನ ನಾನು 1 ಮೀಟರ್ಗೆ ಎಷ್ಟಾಗುತ್ತೆ? 2 ಸೆಕೆಂಡ್ ತೆಗೆದುಕೊಳ್ತಾನೆ. ಎಷ್ಟು kg? 5 kg.
ಇಲ್ಲಿ 10 kg ಇರೋದ್ರಿಂದ ಇವನು ಒಂದ್ ವೇಳೆ 10 kg ಎತ್ತಿದ್ರೆ ಬಿ ಅಂತಕ್ಕಂಥ ವ್ಯಕ್ತಿ 10 kg ಎತ್ತಲಿಕ್ಕೆ ಇಲ್ಲಿ 2 ಇದ್ದು ಎಷ್ಟು ಸೆಕೆಂಡ್ ತೆಗೆದುಕೊಳ್ತಾರೆ, 4 ಸೆಕೆಂಡ್ ತೆಗೆದುಕೊಳ್ತಾರೆ. ಅದೇ 1 ಮೀಟರ್ ಹತ್ತಲಿಕ್ಕೆ. ಈಗ ಇಲ್ಲಿ ಕೆಲಸ ಏನಾಯ್ತು, ಈಕ್ವಲ್ ಆಯ್ತು. ಕೆಲಸದ ಏನು ಕೆಡಿಸ್ಕೊಬಿಡ್ರಿ, ಕೆಲಸ ಮುಗೀತು ಅಷ್ಟೇ. 1 ಮೀಟರ್ ಎಸ್. ಈಗಿಲ್ಲೇ ಬಾಡಿ ಮಾಸ್ ಸೇಮ್ ಅಂತ, ಇವನು 10 kg ಎತ್ತಾನೆ, ಇವನು 10 kg ಎತ್ತಾನೆ. ಎ ಅಂತಕ್ಕಂಥವ್ನು 3 ಸೆಕೆಂಡ್ ಟೈಮ್ ತೆಗೆದುಕೊಂಡ್ರೆ ಬಿ ಅಂತಕ್ಕಂಥವ್ನು 4 ಸೆಕೆಂಡ್ ಟೈಮ್ ತೆಗೆದುಕೊಳ್ತಾನೆ. ನೋಡ್ರಿ ಇಲ್ಲಿ ಅದೇ ಬಂದು ಮಾಡಿ ನೋಡ್ರಿ. ಎ ಅಂತಕ್ಕಂಥವ್ನು 3 ಸೆಕೆಂಡ್ ಟೈಮ್ ತೆಗೆದುಕೊಂಡ್ರೆ ಬಿ ಅಂತಕ್ಕಂಥ 4 ಸೆಕೆಂಡ್ ಟೈಮ್ ತೆಗೆದುಕೊಳ್ತಾನೆ. ಹಾಗಾದ್ರೆ ಇಲ್ಲಿ ಎಫಿಷಿಯನ್ಸಿ ಏನಾಗ್ತಾನೆ, ಎದಿ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ, ಬಿದಿ ಎಫಿಷಿಯನ್ಸಿ ಕಡಿಮೆ ಇರುತ್ತೆ. ಹಾಗಾದ್ರೆ ಎ ಯು ಬಿಗಿಂತ ಎಷ್ಟು ಹೆಚ್ಚಿಗೆ ಸಾಮರ್ಥ್ಯವನ್ನು ಹೊಂದಿದ್ದಾನೆ, ರೈಟ್ ಆನ್ಸರ್ ಆಗುತ್ತೆ. 4 ಆಯ್ಕೆ ನೋಡೋಣ. ಎ ಯು ಬಿಗಿಂತ ಹೆಚ್ಚಿನ ಕೆಲಸವನ್ನ ಮಾಡಿದ್ದಾನೆ, ಕೆಲಸ ಸೇಮ್ ಇದೆ. ಇಲ್ಲಿ 1 ಮೀಟರ್ ಎತ್ತಬೇಕು. ಬಿ ಯು ಎಗಿಂತ ಹೆಚ್ಚಿನ ಕೆಲಸವನ್ನ ಮಾಡಿದ್ದಾನೆ, ಇಲ್ಲ. ಹೌದಾ, ಕೆಲಸ ಏನಿಲ್ಲ, ಸೇಮ್ ಇದೆ. ಇಲ್ಲಿ ಬಿ ಮತ್ತು ಎಗೆ ಏನು ಇಲ್ಲ. ನೆಕ್ಸ್ಟ್ 3ನೇ ಆಯ್ಕೆ ನೋಡ್ರಿ. ಎ ಯು ಬಿಗಿಂತ ಹೆಚ್ಚು ಶಕ್ತಿಯನ್ನು ಹೊಂದಿದ್ದಾನೆ. ಎಸ್, ಎಫಿಷಿಯನ್ಸಿ ಸಾಮರ್ಥ್ಯ, ಶಕ್ತಿ. ಎ ಯು ಬಿಗಿಂತ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿದ್ದಾನೆ, ಕಡಿಮೆ ಸಮಯವನ್ನು ತೆಗೆದುಕೊಂಡು. ನೋಡ್ರಿ ಅದೇ 10 kg ಎತ್ತಲಿಕ್ಕೆ ಇವನು 3 ಸೆಕೆಂಡು, ಇವನು 4 ಸೆಕೆಂಡ್ ತೆಗೆದುಕೊಂಡಾನೆ. ಇವನ ಶಕ್ತಿ ಕಡಿಮೆ ಅದ, ಇವನ ಶಕ್ತಿ ಜಾಸ್ತಿ ಅದ. ಯಾರ ಶಕ್ತಿ ಜಾಸ್ತಿ ಇರ್ತಾ ಕಡಿಮೆ ಸಮಯ 3 ಸೆಕೆಂಡ್ ಮುಗಿಸ್ತಾರ. ಶಕ್ತಿ ಕಡಿಮೆ ಇತ್ತಂತಂದ್ರೆ ಸಮಯ ಜಾಸ್ತಿ ತೆಗೆದುಕೊಳ್ತಾರೆ. ಹಾಗಾದ್ರೆ ಎ ಯು ಬಿಗಿಂತ ಹೆಚ್ಚು ಶಕ್ತಿಯನ್ನು ಹೊಂದಿದ್ದಾನೆ, ಎ ಯು ಬಿಗಿಂತ ಹೆಚ್ಚು ಶಕ್ತಿಯನ್ನು ಹೊಂದಿದ್ದಾನೆ. ನೋಡ್ರಿ, ಹೌದಾ. ಎಸ್, 4ನೇ ಆಯ್ಕೆ ಬಿ ಯು ಎಗಿಂತ ಹೆಚ್ಚು ಶಕ್ತಿಯನ್ನು ಹೊಂದಿಲ್ಲ, ಅವನು ಕಡಿಮೆ ಶಕ್ತಿಯನ್ನು ಹೊಂದಿದ್ದಾನೆ. ಹಾಗಾದ್ರೆ ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೋಡ್ರಿ, ಸಿಂಪಲ್ ಆಗಿ ಇವ್ರು ಕೇಳ್ತಕ್ಕಂಥ ಕ್ವಶನ್ಗೆ ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ಎಸ್, ಇಷ್ಟಲ್ಲೇ ಗೊತ್ತಾಗ್ಬಿಡುತ್ತೆ. ಹೌದಾ, ಇವನು 3 ಸೆಕೆಂಡ್ ತೆಗೆದುಕೊಳ್ತಾನೆ, ಇವನು 4 ಸೆಕೆಂಡ್ ತೆಗೆದು. ಇದು ಇಲ್ಲಿ ಈಕ್ವಲ್ ಮಾಡಿದೀವಿ, ಮಾಸ್ ಬಾಡಿ ಮಾಸ್ ಕೂಡ ಈಕ್ವಲ್ ಮಾಡಿದೀವಿ, ಸಮಯದ ಆಧಾರದ ಮೇಲೆ ಲೆಕ್ಕವನ್ನ ಮಾಡಿದ್ವಿ ಇಲ್ಲಿ. ಕ್ಲಿಯರ್? ಎಸ್, ಕೊನೆಯ ಕ್ವಶನ್ ನೋಡೋಣ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪರ್ಮುಟೇಷನ್ ಮತ್ತು ಕಾಂಬಿನೇಷನ್. ಒಂದು ಸಾಮಾನ್ಯ ದಾಳದ ಘನಾಕೃತಿಯು 4 ಖಾಲಿ ಮುಖಗಳನ್ನು ಹೊಂದಿದೆ. ಒಂದು ಮುಖವನ್ನ 3 ಎಂದು ಗುರುತಿಸಲಾಗಿದೆ ಮತ್ತು ಇನ್ನೊಂದನ್ನು 4 ಎಂದು ಗುರುತಿಸಲಾಗಿದೆ. ನೋಡ್ರಿ, ಒಂದು ಸಾಮಾನ್ಯ ದಾಳ ಇದೆ. ಈ ಸಾಮಾನ್ಯ ದಾಳಕ್ಕೆ ಎಷ್ಟು ಮುಖಗಳಿರ್ತವೆ? 6 ಮುಖಗಳಿರ್ತವೆ. ಮುಖಗಳು ಎಷ್ಟಿರ್ತವೆ? 6 ಮುಖಗಳು ಇರ್ತವೆ. ಮುಖಗಳೆಷ್ಟು? 6 ಮುಖಗಳು. ಈ 6 ಮುಖಗಳಲ್ಲಿ 1, 2, 3, 4, 6 ಅಂತ ಗುರುತಿಸಿಲ್ಲ. ಕೇವಲ 2 ಮುಖಗಳಿಗೆ ಒಂದು 3 ಅಂತ ಗುರುತಿಸಿದರೆ, ಒಂದು 4 ಅಂತ ಗುರುತಿಸಿದರೆ, ಉಳಿದಿರ್ತಕ್ಕಂಥ 4 ಮುಖಗಳಿಗೆ ಬ್ಲ್ಯಾಂಕ್ ಇದಾವೆ, ಯಾವ ನಂಬರು ಕೊಟ್ಟಿಲ್ಲ. ಕೇವಲ 2 ಮುಖಗಳು, ಒಂದು 3, ಒಂದು 4 ಕೊಟ್ಟಿದ್ರೆ, ಉಳಿದಿರ್ತಕ್ಕಂಥ ಎಲ್ಲ 4 ಮುಖಗಳು ಬ್ಲ್ಯಾಂಕ್ ಗುರುತಿಸಲಾಗಿದೆ. ಹಾಗಾದ್ರೆ 5 ಎಸೆತದಲ್ಲಿ 15 ಮೊತ್ತವನ್ನು ಪಡೆಯುವ ಸಂಭವನೀಯತೆ ಏನು? 5 ಸರಿ ಫ್ಲಿಪ್ ಮಾಡಿದ್ರೆ ಕೂಡಿಸಿದ್ರೆ 15 ಬರಬೇಕು. ಎಷ್ಟು ಸಂಭವನೀಯತೆ, ಸಾಧ್ಯತೆಗಳು ಎಷ್ಟು ಅಂತ ಕ್ವಶನ್ ಕೇಳಿದರೆ, ಸಾಧ್ಯತೆ ಪ್ರೊಬಾಬಿಲಿಟಿ ಕಂಡಿಡ್ರಿ. ಹಾಗಾದ್ರೆ ಪ್ರೊಬಾಬಿಲಿಟಿ ಕಂಡಿಡ್ತಕ್ಕಂಥ ಸೂತ್ರ ಏನು? ಪ್ರೊಬಾಬಿಲಿಟಿ ಈಕ್ವಲ್ ಟು ಫೇವರೇಬಲ್ ಪ್ರೊಬಾಬಿಲಿಟಿ ಡಿವೈಡೆಡ್ ಬೈ ಟೋಟಲ್ ಪ್ರೊಬಾಬಿಲಿಟಿ. ಸಿಂಪಲ್ ಇದೆ ಇದು. ಮೇಲೆ ಫೇವರೇಬಲ್ ಪ್ರೊಬಾಬಿಲಿಟಿ, ಕೆಳಗಡೆ ಟೋಟಲ್ ಪ್ರೊಬಾಬಿಲಿಟಿ ಹಚ್ಕೊಂಡ್ರೆ ಮುಗಿದೋಯ್ತು. ನಮಗಿಲ್ಲಿ ಟೋಟಲ್ ಪ್ರೊಬಾಬಿಲಿಟಿ ಸಿಗುತ್ತೆ. ಟೋಟಲ್ ಪ್ರೊಬಾಬಿಲಿಟಿ ಏನು? ನಾವೀಗ ಈ ದಾಳಕ್ಕೆ ಎಷ್ಟು ಮುಖಗಳಿರ್ತಾವೆ? 6 ಮುಖಗಳು. 1 ಸರಿ ಹಾಕಿದ್ರೆ ಅಂದಾಗ 6⁻1 ಅಂತ ಬರ್ತೀವಿ, ಇಸ್ ಈಕ್ವಲ್ ಟು 6. ದಾಳವನ್ನ 2 ಸಾರಿ ಎಸೆದಾಗ ಅಂದಾಗ 6 ಮುಖಗಳಿರ್ತಾವೆ. 2 ಸಾರಿ ಅಂದಾಗ 6 36 ಸಂಭವನೀಯತೆಗಳು ಟೋಟಲ್. ಇದು 3 ಸಾರಿ ಎಸೆದಾಗ ಅಂತ ಬಂದಾಗ 6⁻3 ಅಂತ ಬರುತ್ತೆ. 36ರಲ್ಲಿ 216 ಅಂತ ಇರುತ್ತೆ. ಹಾಗಾದ್ರೆ ಇಲ್ಲಿ ಎಷ್ಟು ಸಾರಿ ಎಸೆದಿದ್ದಾರೆ? 5 ಸಾರಿ ಎಸೆದಿದ್ದಾರೆ. ಹಾಗಾದ್ರೆ ಟೋಟಲ್ ಪ್ರಾಬಬಿಲಿಟಿ ಎಷ್ಟಾಗುತ್ತೆ? ಟೋಟಲ್ ಪ್ರಾಬಬಿಲಿಟಿ 6⁻5. 5 ಸಾರಿ ತಾನೇ ಎತ್ತಿರೋದು. ಹಾಗಾದ್ರೆ ಇಲ್ಲಿ ಟೋಟಲ್ ಪ್ರಾಬಬಿಲಿಟಿ 6⁻5 ಆಗುತ್ತೆ. ಇದೇ ಮುಗೀತು. ಅಲ್ಲ, ನಾನು ಬೇಕಾದ್ರೆ ಆಮೇಲೆ ಹೆಚ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಈ ಫೇವರೇಬಲ್ ಪಾಸಿಬಿಲಿಟಿ ಕಂಡುಹಿಡಬೇಕು, ಅದು ಇಂಪಾರ್ಟೆಂಟ್ ನಮಗೆ. ಸಾಧ್ಯತೆಗಳು ಎಷ್ಟಾಗಬೇಕು? 15 ಆಗ್ಬೇಕಲ್ಲ. 15 ಆಗ್ಬೇಕಲ್ಲ. ಕೂಡಿಸಿದ್ರೆ ಸಾಧ್ಯತೆಗಳು ಎಷ್ಟು? ಇಲ್ಲಿ 2 ಸಾಧ್ಯತೆ, ಒಂದೇ ಸಾಧ್ಯತೆ ನೋಡ್ರಿ, 3 ಮತ್ತು 4 ಹಾಕಿದ್ದಾರೆ. 15 ಆಗ್ಬೇಕಂದಾಗ 3 ಬಿದ್ದಿರ್ಬೋದು. 1ನೇ ಸರಿ, 2ನೇ ಸರಿ 3, 3ನೇ ಸರಿ 3, 4ನೇ ಸರಿ 3, 5ನೇ ಸರಿ 5 ಫ್ಲಿಪ್ ಆದವು. 5 ಸರಿನೂ 3 ಬರ್ಬೋದು. 1, 2, 3, 4, 5 ಕುಡಿಸಿದ್ರೆ 15 ಆಗುತ್ತಾ? ಎಸ್, ಇದು ಒಂದು ಸಾಧ್ಯತೆ. ಹೌದಾ? 1 ಸರಿ 3, 1 ಸರಿ 3, 1 ಸರಿ 3, 1 ಸರಿ 3, 1 ಸರಿ 3 ಬಿದ್ದಾಗ ಪ್ರತಿ ಸಾರಿ 3 ಬಿತ್ತಂತಂದ್ರೆ 5 ಸರಿ ಆಗುತ್ತೆ. ಕೂಡಿಸಿದ್ರೆ ಎಷ್ಟಾಗುತ್ತೆ? 15 ಆಗುತ್ತೆ. ಇದು ಒಂದು ಸಾಧ್ಯತೆ. ಇನ್ನು ಒಂದು ಸಾಧ್ಯತೆ ಬರುತ್ತೆ. ಇನ್ನು ಒಂದು ಸಾಧ್ಯತೆ ಯಾವಾಗ ಬರುತ್ತೆ? 1 ಸರಿ
4 ಬಿದ್ದು, ಮತ್ತೆ ಒಂದು ಸರಿ 4 ಬಿದ್ದು, ಮತ್ತೆ ಒಂದು ಸರಿ 4 ಬಿದ್ದು 12 ಆಯಿತು, ಇನ್ನೊಂದು ಸರಿ 3 ಬಿದ್ದು, ಈಗ ಎಷ್ಟಾಯ್ತು? 15 ಆಯ್ತಾನೆ. 4 8 12 8 4 12 12 3 15 ಆಯ್ತು. ಇದು ಬ್ಲ್ಯಾಂಕ್ ಬಿಡ್ಬೋದು. ಇದು ಒಂದು ಸಾಧ್ಯತೆ. ಇವೆರಡೇ ಸಾಧ್ಯತೆಗಳಿರೋದು ನೋಡ್ರಿ, ಎಷ್ಟು ಸಿಂಪಲ್. ಪ್ರತಿ ಸಾರಿನೂ 3 ಬಿಡ್ಬೋದು, ಒಂದು ಸಾಧ್ಯತೆ. 5 ಸಾರಿ ಎತ್ತಿದಾಗ 5 ಸಾರಿನೂ 3 ಬಿಡ್ಬೋದು, ಅಥವಾ 5 ಸಾರಿ ಹಾಕಿದಾಗ 3 ಸಾರಿ 4 ಬಿಡ್ಬೋದು, ಒಂದು ಸಾರಿ 3 ಬಿಡ್ಬೋದು, ಒಂದು ಸಾರಿ ಬ್ಲ್ಯಾಂಕ್ ಬಿದ್ದಾಗ ಏನಾಗುತ್ತೆ? ಮೊತ್ತ 15 ಆಗುತ್ತೆ. ಇದು ಫೇವರೇಬಲ್ ಪಾಸಿಬಿಲಿಟಿ. ಹಾಗಾದ್ರೆ ಹೆಂಗೆ ಹಚ್ಕೊಳ್ಬೇಕು? ಮೊದಲು ಇದು ಹಚ್ಕೊಳ್ತು ನೋಡ್ರಿ. ಟೋಟಲ್ ಎಷ್ಟು ಸಾರಿ ಎಸಿದ್ದಾರೆ? 5 ಸಾರಿ. 5 ಸಾರಿ ಅಂದಾಗ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಈ 5 ಫ್ಯಾಕ್ಟೋರಿಯಲ್ಲಿ ಒಂದೇ ಸಂಖ್ಯೆ 5 ಸಾರಿ ಬಂದು 3 ಎಷ್ಟು ಸಾರಿ ಬಂದಿದೆ? 5 ಸಾರಿ ಬಂದಿದೆ. 5 ಫ್ಯಾಕ್ಟೋರಿಯಲ್ ನೋಡ್ರಿ, ಒಂದೇ ಸಂಖ್ಯೆ ಎಷ್ಟು ಸಾರಿ ಬಂದಿದೆ? 5 ಫ್ಯಾಕ್ಟೋರಿಯಲ್. ಹಾಗಾದ್ರೆ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ? 5 ಘಾತ 5 ಇದು ಒಂದೇ ಇದ್ರ ವ್ಯಾಲ್ಯೂ ಎಷ್ಟಾಯ್ತು? 1 ಆಯ್ತು. ಹೌದಾ? 5 ಫ್ಯಾಕ್ಟೋರಿಯಲ್ 5 ಫ್ಯಾಕ್ಟೋರಿಯಲ್ ಒಂದಲೇ ವ್ಯಾಲ್ಯೂ ಎಷ್ಟಾಯ್ತು? 1 ಆಯ್ತು. ಇದ್ರ ವ್ಯಾಲ್ಯೂ ಮುಗೀತು, 1 ಬಂತು. ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ? ಟೋಟಲ್ ಎಷ್ಟು ಸಾರಿ ಫ್ಲಿಪ್ ಮಾಡಿದ್ರೆ? 5 ಸಾರಿ. 5 ಫ್ಯಾಕ್ಟೋರಿಯಲ್ ಆಯ್ತಾ? ಡಿವೈಡೆಡ್ ಬೈ ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲವೂ 5 ಸಾರಿ ಬಂದು 5 ಸಾರಿ ಹಚ್ಕೊಂಡಿವಿ. ಇಲ್ಲಿ ನೋಡ್ರಿ, ಇಲ್ಲಿ 4 ಎಷ್ಟು ಸಾರಿ ಬಂದಾವೆ? 3 ಸಾರಿ ಬಂದಿದ್ದಾವೆ. ಹಾಗಾದ್ರೆ 3 ಫ್ಯಾಕ್ಟೋರಿಯಲ್. ಹೌದಾ? ಇಲ್ಲಿ 3 ಎಷ್ಟು ಸಾರಿ ಬಂದಿದೆ? 1 ಸಾರಿ. ಇಲ್ಲಿ ಎಷ್ಟು ಸಾರಿ ಬಂದಿದ್ದು ಹಚ್ಕೊಳ್ಬೇಕು? ಇದು 3 ಅಲ್ಲ ನಂಬರ್. ಇಲ್ಲಿ 5 ಸಾರಿ ಬಂದಿದೆ, 5 ಅಂತ ಹಚ್ಕೊಂಡಿದ್ದೀನಿ. ಇಲ್ಲಿ 3 ಸಾರಿ ಬಂದಿದೆ, 3 ಅಂತ. ಇಲ್ಲಿ 3 ಎಷ್ಟು ಸಾರಿ? 1 ಸಾರಿ. 1 ಫ್ಯಾಕ್ಟೋರಿಯಲ್ ನೋಡ್ರಿ, 1 ಫ್ಯಾಕ್ಟೋರಿಯಲ್ ಇಂಟು ಇಲ್ಲಿ ಬ್ಲ್ಯಾಂಕ್ ಎಷ್ಟು ಸಾರಿ ಬಂದಿದೆ? 1 ಸಾರಿ ಬಂದಿದೆ. ಅದು ಕೂಡ ಅದನ್ನು ಕೂಡ ಹಚ್ಕೊಳ್ಬೇಕು ನಾವು. 1 ಫ್ಯಾಕ್ಟೋರಿಯಲ್. ಈಗ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ? 5 ಫ್ಯಾಕ್ಟೋರಿಯಲ್ ಅಂದ್ರೆ ಎಷ್ಟು? 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಬರೋವರೆಗೂ ಏನು ಮಾಡಬೇಕು? ಹಚ್ಕೊಳ್ತಾ ಹೋಗ್ಬೇಕು. ಇಲ್ಲಿ 3 ಫ್ಯಾಕ್ಟೋರಿಯಲ್ 3 ಇಂಟು 2 ಇಂಟು 1 ಇಂಟು ಇಲ್ಲಿ 1 ಫ್ಯಾಕ್ಟೋರಿಯಲ್ ಅಂದರೆ ಒಂದೇ, ಇಂಟು ಇಲ್ಲಿ 1 ಫ್ಯಾಕ್ಟೋರಿಯಲ್ ಅಂದರೆ ಒಂದೇ. ಮುಗಿತಾ? ಕ್ಲಿಯರ್ ಆಯ್ತಾ ಹಚ್ಕೊಂಡಿದ್ದು? ಈಗ ಇಲ್ಲಿ 3 2 1 ಕ್ಯಾನ್ಸಲ್, ಇಲ್ಲಿ 3 2 1 ಕ್ಯಾನ್ಸಲ್. ಈ 1ಕ್ಕೆ 4ಕ್ಕೆ ಇದು ಏನು ಸಂಬಂಧ ಇಲ್ಲ. 1 1 1 5 ಆಗುತ್ತೆ. 5 4 ಎಷ್ಟಾಗುತ್ತೆ? 20 ಆಯಿತು. ಈಗ 20 ಇದು ಒಂದು 21 20 ಮತ್ತು 21 ಏನಾಗುತ್ತೆ? 20 ಸಾರಿ. ಇದು 20 ಸಾರಿ ಆಗ್ತವೆ. 20 ಸಾರಿ ಆಗುತ್ತೆ. ಇದು ಎಷ್ಟು ಸಾರಿ ಆಗುತ್ತೆ? 1 ಸಾರಿ ಆಗುತ್ತೆ. ಹಾಗಾದ್ರೆ ಟೋಟಲ್ ಎಷ್ಟಾಗುತ್ತೆ? 21. ಇದು ಫೇವರೇಬಲ್ ಪಾಸಿಬಿಲಿಟಿ. ಕ್ಲಿಯರ್ ಆಯ್ತಾ? ಎಷ್ಟಾಯ್ತು? ಇದು ಫೇವರೇಬಲ್ ಪಾಸಿಬಿಲಿಟಿ ಎಷ್ಟಾಯ್ತೆ? 21 ಸಾರಿ ಆಗ್ತಕ್ಕಂಥದ್ದು ಫೇವರೇಬಲ್ ಪಾಸಿಬಿಲಿಟಿ ಆಯಿತು. ಕ್ಲಿಯರ್ ಆಯ್ತಾ? ನೋಡ್ರಿ, ಪ್ರಾಬಬಿಲಿಟಿ ಈಕ್ವಲ್ ಟು ಫೇವರೇಬಲ್ ಪಾಸಿಬಿಲಿಟಿ ಎಷ್ಟಾಯ್ತು? 21 ಡಿವೈಡೆಡ್ ಬೈ ಟೋಟಲ್ ಪಾಸಿಬಿಲಿಟಿ ಎಷ್ಟಾಯ್ತು? 6 ಘಾತ 5 6 ಘಾತ 5 ಆಯ್ತಾ? ನೋಡ್ರಿ, ಈ 6 ಘಾತ 5 ಅಂತ ಇದೆ ಅಷ್ಟೇ ಇಲ್ಲಿ. ಎಸ್, ನಾನು ನೋಡ್ರಿ ಇದು ನಂಗೆ ಹಚ್ಕೊಳ್ತೀನಿ. 21 ಇಂಟು ನೋಡ್ರಿ, ಇದು ಸಪ್ರೇಟ್ ಇದೆ. ಎಸ್, 6 ಘಾತ 5 ಇದೆಲ್ಲ, ಒಂದು 6 ಹೊರಗ್ತೈತೀನಿ. ಇಲ್ಲಾಂದ್ರೆ ಹಿಂಗೆ ಹಚ್ಕೊಳ್ಬೋದು. 6 ಇಂಟು 6 ಎಷ್ಟೊತ್ತು ಬರಬೇಕು? 5 ಸಾರಿ. 6 ಇಂಟು 6 ಇಂಟು 6 ಹಿಂಗಾದ್ರೆ ಹಚ್ಕೊಳ್ಳಿ. 5 ಸಾರಿ ಬರೋದ್ರೆ 1 2 3 4 5. ಕ್ಲಿಯರ್ ಆಯ್ತಾ? ಎಸ್, ಈಗ 3 ಮಗ್ಗೆಲ್ಲಿ ಹೋಗ್ತಲ್ಲ, 3 2 6 3 7 21. ಕ್ಲಿಯರಾ? ಎಸ್, ಈಗ 7ರಿಂದ 6ಕ್ಕೆ ಕ್ಯಾನ್ಸಲ್ ಮಾಡಕ್ಕೆ ಬರಲ್ಲ, 6ರಿಂದ 7ಕ್ಕೆ ಬರಲ್ಲ, 2ರಿಂದ 7ಕ್ಕೆ ಬರಲ್ಲ. ಮುಗೀತು. ಹಾಗಾದರೆ ಈ 7ಕ್ಕೆ 7 ಡಿವೈಡೆಡ್ ಬೈ ಇಲ್ಲಿ 2ಕ್ಕೆ 2 ಇಂಟು ನೋಡಿ 6 36, ಇಲ್ಲಿ 6 36 36 ಎಷ್ಟಾಗುತ್ತೆ? ಹಚ್ಕೊಂಡು ಮಾಡೋಣ. 36 36 ಇಂಟು 36. ಹೌದಾ? ಇಲ್ಲಿ 6 ಇಲ್ಲಿ 6 36 ಎಷ್ಟಾಗುತ್ತೆ ನೋಡ್ರಿ? 6 36ಕ್ಕೆ 6 ಕೈಲಿ ಬಂತು 3 6 3 18 3 21 ಪ್ಲಸ್ 3 6 18ಕ್ಕೆ 8 ಕೈಲಿ ಬಂತು 1 3 3 9 1 10. ಹೌದಾ? 3 18ಕ್ಕೆ 8 ಕೈಲಿ ಬಂತು 1 3 3 9 1 10 6 9 2 1 1296 ಆಯಿತು. ಮತ್ತೆ 2ರಿಂದ ಗುಣಾಕಾರ ಇನ್ನು 2 ಇದೆಯಲ್ಲ, ಹಾಗಾದರೆ 7 ಈ 7 ಡಿವೈಡೆಡ್ ಬೈ 2 6 12ಕ್ಕೆ 2 ಕೈಲ ಬಂತು 1 2 9 18 1 19 ಕೈಲ ಬಂತು 1 2 2 4 1 5 2 1 2. ಹಾಗಾದ್ರೆ ಉತ್ತರ 7 ಡಿವೈಡೆಡ್ ಬೈ 2592 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಆಯ್ಕೆಯಲ್ಲಿದೆನಾ? 2592 ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ, ಸಿಂಪಲ್ ಆಗಿದೆ. ಹೌದಾ? ಅತಿ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ನನ್ನ ಭಾವನೆ, ಈಸಿಯಾಗಿ ಅರ್ಥ ಮಾಡ್ಕೊಂಡ್ರಂಥ ಭಾವನೆ. ಇನ್ನೊಂದು ಸಾರಿ ಬೇಕಾದ್ರೆ ಹೇಳ್ತೀನಿ ನೋಡ್ರಿ.
ಒಂದು ದಾಳಕ್ಕೆ 6 ಮುಖಗಳು 5 ಸಾರಿ ಎಸೆದಿದ್ದರಂತೆ 6⁵5 ಇದು ಟೋಟಲ್ ಪಾಸಿಬಿಲಿಟಿ. 6⁵5 ಟೋಟಲ್ ಪಾಸಿಬಿಲಿಟಿ. ಕ್ಲಿಯರ್, ಇದು ಮುಗೀತು. ಫೇವರೇಬಲ್ ಪಾಸಿಬಿಲಿಟಿ ಅಂದ್ರೆ 5 ಸಾರಿ ಹಾಕಿದಾಗ ಮೊತ್ತ 15 ಆಗ್ಬೇಕಂತೆ. ಒಂದು ಸಾಧ್ಯತೆ ಎಷ್ಟು? ಇಲ್ಲಿ 3, ಇಲ್ಲಿ 3, ಇಲ್ಲಿ 3, ಇಲ್ಲಿ 3, 5 ಸಾರಿನೂ 3 ಬಿದ್ದಾಗ 15 ಆಗುತ್ತೆ ಒಂದು ಸಾಧ್ಯತೆ. ಇಲ್ಲಾಂದ್ರೆ 4, 4, 4, 12 ಬಿದ್ದು ಮತ್ತೆ 3 ಬಿದ್ದು 5ನೇ ಸಾರಿ ಬ್ಲ್ಯಾಂಕೇ ಬಿಡ್ಬೇಕದು. ಹೌದಾ? ಇಲ್ಲಿ 3 ಬಿದ್ರೆ ಮತ್ತೆ 18 ಆಗುತ್ತೆ. 4 ಬಿದ್ರೆ ಮತ್ತೆ 15 19 ಆಗುತ್ತೆ. ಹೌದಾ? ಅದಕ್ಕೋಸ್ಕರ ಇಲ್ಲಿ ಬ್ಲ್ಯಾಂಕ್ ಬಿಡುತ್ತೆ. ಇದು ಒಂದು ಸಾಧ್ಯತೆಗಳಾಗ್ತವೆ. ಹಾಗಾದ್ರೆ ಇದು ಎಷ್ಟು ಸಾಧ್ಯತೆ ಇದೆ? ಕೇವಲ ಒಂದೇ ಒಂದು ಸಾಧ್ಯತೆ. 5 ಫ್ಲಿಪ್ ಅಲ್ಲಿ 5ಕ್ಕೆ 5 ದಾಳದಲ್ಲಿ 5ಕ್ಕೆ 5 3 ಬರ್ತಕ್ಕೆ ಒಂದೇ ಒಂದು ಸಾಧ್ಯತೆ. ಹೌದಾ? ಮತ್ತೆ ಬೇರೆ ಎಲ್ಲೂ ಚಾನ್ಸಸ್ ಇಲ್ಲ. ಹಾಗಾದ್ರೆ 5 ಫ್ಯಾಕ್ಟೋರಿಯಲ್ 5 ಫ್ಯಾಕ್ಟರ್ ಒಂದು ಚಾನ್ಸಸ್ ಆಯ್ತು. ಇಲ್ಲೇ 5 ಫ್ಯಾಕ್ಟೋರಿಯಲ್ 5 ಸಾರಿ ಎಸೆದಲ್ಲಿ 4 ಸಾರಿ 3 3 ಸಾರಿ 4 3 ಒಂದು ಸಾರಿ ಬ್ಲ್ಯಾಂಕ್ ಒಂದು ಸಾರಿ. ಇದನ್ನ ನಾವು ಸಂಕ್ಷಿಪ್ತ ಮಾಡಿದಾಗ 3 2 2 1 ಕ್ಯಾನ್ಸಲ್ ಆಗುತ್ತೆ. 5 4 20. ಹಾಗಾದ್ರೆ 20 ಸಾರಿ ಇದು ಸಾಧ್ಯತೆಗಳಿದಾವೆ. ಟೋಟಲ್ 20 ಮತ್ತು 1 21. ಇದು ಫೇವರೇಬಲ್ ಪಾಸಿಬಿಲಿಟಿ. 21ಕ್ಕೆ ಮತ್ತು 6⁵5ಕ್ಕೆ ಕ್ಯಾನ್ಸಲ್ ಮಾಡಿದಾಗ ಡಿವೈಡ್ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು 7/2592 ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಸ್ನೇಹಿತರೆ? ಇಲ್ಲಿವರೆಗೂ ನಾನು ಈ 22/2/2026 ನಡೆದಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ವಿಭಾಗದ SDA ಪ್ರಶ್ನೆ ಪತ್ರಿಕೆಯಲ್ಲಿನ 12 ಮೆಂಟಲ್ ಬಿಲ್ಡ್ ಕ್ವಶನ್ಗಳನ್ನು ತಿಳಿಸಿದ್ದೀನಿ ಸ್ನೇಹಿತರೆ. ಯಾರ್ಯಾರಿಗೆ ಇಷ್ಟ ಆಗಿದೆ, ಎಲ್ಲ ಕ್ವಶನ್ಗಳು ಅರ್ಥ ಆಗಿದೆ ಅಂತಕ್ಕಂಥವ್ರು ಕಮೆಂಟ್ ಕೂಡ ಮಾಡ್ಬೋದು. ಅಥವಾ ಕಮೆಂಟ್ ಮಾಡೋದು ನನಗೆ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಕ್ಲಿಯರ್? ಎಸ್. ನೋಡಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ತರಗತಿಗೆ ನಾನು ವಿರಾಮ ಹೇಳ್ತಾ ಇದ್ದೀನಿ. ನಮಸ್ಕಾರ.